ABS ಡ್ರೀಮ್ ಇಂಡಿಯಾ ಗ್ರೂಪ್ ಸತತ 9 ಯಶಸ್ವಿ ಡ್ರಾಗಳು ಯಶಸ್ವಿಗೊಂಡು ಈಗ 10ನೇ ಡ್ರಾಗೆ ದಾಪುಗಾಲಿಡುತ್ತದೆ. ಅದು ನಮ್ಮ ABS ಎಲ್ಲ ಸರ್ವ ಸದಸ್ಯರಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸುವುದರ ಮೂಲಕ ಕಾರ್ಯಕ್ರಮ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಈ ತಿಂಗಳ ಬಂಪರ್ ಬಹುಮಾನಗಳು 10ನೇ ಕಂತಿನ ಡ್ರಾ ABS ಡ್ರೀಮ್ ಇಂಡಿಯಾ ಗ್ರೂಪ್ಸ್ನ 10ನೇ ತಿಂಗಳ ಡ್ರಾ ಮೊದಲನೆಯ ಬಹುಮಾನವಾಗಿ ಮಹೇಂದ್ರ ಟ್ರ್ಯಾಕ್ಟರ್ 475 TI ಮಹೇಂದ್ರ ಟ್ರ್ಯಾಕ್ಟರ್ ಭೂಮಿಪುತ್ರ ಮೊದಲನೇ ಬಹುಮಾನ. ಅದೇ ರೀತಿಯಾಗಿ ಎರಡನೇ ಬಹುಮಾನ 50,000 ರೂಪಾಯಿ ಮೌಲ್ಯದ ಚಿನ್ನ 4 ಜನಕ್ಕೆ. 50,000 ಮೌಲ್ಯದ ಚಿನ್ನ 4 ಜನಕ್ಕೆ. ಮೂರನೇ ಬಹುಮಾನವಾಗಿ ಡಬಲ್ ಕಾಟ್ ಮಂಚ ಒಬ್ಬರಿಗೆ. ನಾಲ್ಕನೇ ಬಹುಮಾನವಾಗಿ 50 ಜನರಿಗೆ ಸ್ಪೆಷಲ್ ಗಿಫ್ಟ್ ಇರುತ್ತದೆ. 50 ಜನರಿಗೆ ಸ್ಪೆಷಲ್ ಗಿಫ್ಟ್ ಇರುತ್ತದೆ. ಈ ರೀತಿಯಾಗಿ ಈ ತಿಂಗಳ ಬಹುಮಾನಗಳ ವಿವರ ಇರುತ್ತದೆ. ಈಗ ನಮ್ಮ ಅತಿಥಿಗಳನ್ನು ಕರೆಯುವ ಸಮಯ. ಮೊದಲನೆಯದಾಗಿ ರಾಘವೇಂದ್ರ ಗೌಡ್ರವರು ಅನ್ಸಮುದ್ರ ವೇದಿಕೆ ಮೇಲೆ ಅತಿಥಿಯಾಗಿ ಬರಬೇಕು. ರಾಘವೇಂದ್ರ ಸರ್. ಬಾಬು ಸರ್ ಅವರಿಂದ ಇವರು ಸಹ ವೇದಿಕೆ ಮೇಲೆ ಬರಬೇಕು. 4 ವೇದಿಕೆ ಮೇಲೆ ಬರಬೇಕು. ಉಮೇಶ್ ಸರ್ ವೇದಿಕೆ ಮೇಲೆ ಬನ್ನಿ. ಅದೇ ರೀತಿಯಾಗಿ ಸ್ವಾಗತ ಕಾರ್ಯಕ್ರಮವನ್ನು ನಮ್ಮ ABS ಡ್ರೀಮ್ ಇಂಡಿಯಾ ಗ್ರೂಪ್ಸ್ನ MD ಸಂಸ್ಥಾಪಕರಾದಂತಹ ಬಾಬು ಸರ್ ಅವರಿಂದ ಸನ್ಮಾನ ಸ್ವಾಗತ ಕಾರ್ಯಕ್ರಮ. ಸಾರಿ ಮೇಡಮ್ ಸ್ವಲ್ಪ ಈ ಸೈಡ್ ಬನ್ನಿ. ಉಮೇಶ್ ಸರ್. ವೇದಿಕೆ ಮೇಲೆ ಬರಬೇಕು. ಅವರಿಗೆ ಹೂವು ಸಹ ನೀಡುವುದರ ಮೂಲಕ ಸ್ವಾಗತ. ಓಕೆ. ಈಗ ಆಲ್ರೆಡಿ 4 ಆಗಿದೆ. ಎರಡೇ ಮಾತುಗಳಲ್ಲಿ ಮಾತಾಡ್ತಾರೆ. 9ನೇ ಕಂತಿನ ಗೋಲ್ಡ್ ವಿನ್ನರ್ ಇರ್ಫಾನ್ ಸರ್ ಅವರು ಒಂದೆರಡು ತಮ್ಮ ಮಾತುಗಳನ್ನು ಆಡಬೇಕೆಂದು ಕೇಳಿದೆ. ಎಲ್ಲರಿಗೂ ಬಂದಿರ್ತಕ್ಕಂಥ ಅಣ್ಣ ತಮ್ಮಂದಿರಿ ಎಲ್ಲರಿಗೂ ನಮಸ್ಕಾರ. ಈ ಗ್ರೂಪಲ್ಲಿ ನಾವು ಆಗಿದ್ದೀವಿ, ವಿನ್ನರ್ ಆಗಿದ್ವಿ. ಇನ್ನು ಮುಂದೆನೂ ಚೆನ್ನಾಗಿ ನಡ್ಕೊಡ್ತಾರೆ ಅಂತೇಳಿ ಹೇಳ್ತಾ ಇದ್ದೀವಿ. ಇನ್ನು ಮುಂದಿನ ಜನಗಳು ಎಲ್ಲರಿಗೂ ಸಹಕರಿಸಬೇಕಂತ ಕೇಳ್ತಾ ಇದ್ದೇವೆ. ಧನ್ಯವಾದಗಳು. ಅದೇ ರೀತಿಯಾಗಿ ರಾಜಾ ಹುಸೇನ್ ಸರ್ ಅವರು ಒಂದೆರಡು ಮಾತುಗಳು.
ಶಾಲೆಗೆ ಮುಗಿಸಿದ್ದಾರೆ. ಇದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏನಿರ್ತೀವಲ್ಲ ಅವರಿಗೆ ಒಂದು ಸುವರ್ಣ ಅವಕಾಶ ಅಂತೇಳಿ ಹೇಳ್ಬೇಕಾಗ್ತದೆ. ಯಾಕಪ್ಪ ಅಂದರೆ ನಮ್ಮ ಅಪ್ಪ ಬಣ್ಣದಲ್ಲಿ 3 ತಿಂಗಳಕ್ಕಂತ ಒಂದೇ ಸಲ 3 ತಿಂಗಳಕ್ಕಂತ 3,000 ರೂಪಾಯಿ ಕಟ್ಟಿದ ನಮ್ಮ ಹುಡುಗ. ಅವನು ಹಕ್ಕು 3ನೇ ಕಂತಿಗೆ ಟ್ಯಾಕ್ರಿ ಆಗಿಬಿಡ್ತಾನೆ. 3ನೇ ಕಂತಿಗೆ ಟ್ಯಾಕ್ರಿ ಆಗಿಬಿಡ್ತಾನೆ. ಅವನ ಲಕ್ ಅದು ಯಾಕೆ ಕೆಳಗೆ ಬಯಸ್ತೀನಿ ಅಂದರೆ 8 ಲಕ್ಷ ಗಟ್ಟಲೆ 9 ಲಕ್ಷ ಗಟ್ಟಲೆ ಕೊಟ್ಟು ನಮ್ಮಂಥ ಮಿಡ್ಲ್ ಕ್ಲಾಸ್ನವರು ಟ್ಯಾಕ್ರಿ ಆಗಿರ್ಬೋದು, ಒಂದು ಕಾರ್ ಆಗಿರ್ಬೋದು, ಬೆಕ್ಕದಾಗಲಿ ಅದನ್ನು ತಗೊಳ್ಳೋಂಥ ಯೋಗ್ಯತೆ ನಮಗೆ ಇರೋಲ್ಲ. ಕಷ್ಟಪಡ ಅಂಥ ಒಂದು ಸುವರ್ಣ ಅವಕಾಶ ಈ AVF ಗೋಲ್ಡ್ ಸ್ಕೀಮ್ನಲ್ಲಿ ಕಲಿಸ್ಕೊಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. AVF ಗೋಲ್ಡ್ ಸ್ಕೀಮ್ ಇನ್ನು ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳ್ತಾ ಆ ದೇವರಲ್ಲಿ ಬೆಳೀತಂತ ನನ್ನ 2 ಮಾತನ್ನ ಮುಗಿಸ್ತಿದ್ದೀನಿ. ಜೈ ಹಿಂದ್. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ರಾಘವೇಂದ್ರ ಸರ್ ಅವರು ಒಂದೆರಡು ಮಾತುಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೇ ಮತ್ತು ABS ಡ್ರೀಮ್ ಇಂಡಿಯಾ ಗೋಲ್ಡ್ ಕಂಪನಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಮೇಡಮ್ ಅವರು, ಈ ಮೊದಲು ಈ ಸ್ಕೀಮು ಅದರಿಂದಲೇ ಬಂದಾಗ ಒಂಥರ ಜನಕ್ಕೆ ಏನೋ ಒಂದು ನಂಬಿಕೆ ಇಲ್ಲ. ಇಂಥ ಸ್ಕೀಮ್ಗಳು ಬರ್ತಾ ಇರ್ತಾವೆ, ಹೋಗ್ತಾ ಇರ್ತಾವೆ, ಹೆಂಗ್ ಮಾಡ್ದಪ್ಪ ಅಂತ ಅನ್ಕೊಂಡಿದ್ರು. ಆಮೇಲೆ ಬರ್ಬರ್ತಾ ಇದರಲ್ಲಿ ಪಾರದರ್ಶಕವಾಗಿರುತ್ತೆ. ಯಾರು ಬಂದ್ರೇನು ಬರ್ಲಿದ್ರೇನು ಅವ್ರು ಅತ್ಯುತ್ತಮವಾಗಿ ಪಾರದರ್ಶಕವಾಗಿ ಇಲ್ಲಿ ಎಲ್ಲರೂ ನೋಡಬೇಕು. ಆ ಥರ ಯೂಟ್ಯೂಬ್ನಲ್ಲಿ ಬಿಟ್ಟಿದ್ದಾರೆ. ಎಲ್ಲರಿಗೂ ಈಗ ಪ್ರತಿಯೊಬ್ಬರಿಗೂ ಇದ್ರ ಮೇಲೆ ನಂಬಿಕೆ ಬಂದಿದೆ. ಇದೇ ಥರ ABS ಗ್ರೂಪ್ ಅತ್ಯಂತ ಉನ್ನತವಾಗಿ ಬೆಳೀಲಿ, ಇನ್ನು ಹೆಚ್ಚಿನ ಕಾರ್ಯಕ್ರಮಗಳನ್ನು ಮೇಡಮ್ ಅವರ ಮುಖ್ಯವಾಗಿ ಅಂತ ಹೇಳಿ ನಾನು ಆಶಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು ಸರ್. ಅದೇ ರೀತಿಯಾಗಿ 9ನೇ ಕಂತಿನ ಬೈಕ್ ವಿನ್ನರ್ KK ಶಾಹಿದ್ ಮೇಡಮ್ ಅವರು ಒಂದೆರಡು ಮಾತುಗಳು ಆಡ್ಬೇಕು. ABS ಡ್ರೀಮ್ ಇಂಡಿಯಾ ಗ್ರೂಪ್ನ ಮುಖ್ಯಸ್ಥರಾದ ಶಂಷಾದ್ ಮೇಡಮ್ ಮತ್ತು ಹಾಗೂ ಎಲ್ಲ ಸದಸ್ಯರಿಗೂ ನಮಸ್ಕರಿಸುತ್ತಾ, ನಾನು ಮೊದಲನೇದಾಗಿ ಈ ವಿನ್ನರ್ ಆಗಿದ್ದಕ್ಕೆ ಭಾಳ ಸಂತೋಷ ಪಡ್ತೇನೆ. ನಾನು ಫಸ್ಟು ಈ ಟೋಕನ್ ಸಿಸ್ಟಮ್ಗೆ ಜಾಯ್ನ್ ಆಗಿ ಇಷ್ಟ ಇರಲಿಲ್ಲ. ಆದರೆ ಶಂಷಾದ್ ಮೇಡಮ್ ಅವರೇ ನನಗೆ ಫಸ್ಟ್ ಅವರೇ ದುಡ್ಡು ಕೊಟ್ಟು ಜಾಯ್ನ್ ಮಾಡಿಸಿದ್ದಾರೆ. ಆದರೂ ನಂಗೆ ನಂಬೋಕೆ ಆಗ್ತಿಲ್ಲ, ನಾನು ವಿನ್ ಆಗಿದ್ದೀನಿ ಅಂತ ನಂಬೋಕೆ ಆಗ್ತಿಲ್ಲ. ಇನ್ನೊಂದೇನು ವಿಶೇಷಪ್ಪ ಅಂದರೆ ಈ ಡ್ರೀಮ್ ಇಂಡಿಯಾ ಗ್ರೂಪು ಪಾರದರ್ಶಕವಾಗಿ ಯಾವುದೇ ಸ್ಕ್ಯಾಮ್ ಇಲ್ಲದಂಗೆ ನಡೆಸ್ಕೊಡ್ತಾ ಇದ್ದಾರೆ. ಹಾಗೂ ವಿಶೇಷವಾಗಿ ಮಹಿಳೆಯರಿಗೆ ಭಾಳ ಹೊತ್ತು ನುಡಿ ಕೊಡ್ತಿರೋದೇ ಅದೇ ದೊಡ್ಡ ಖುಷಿ. ಹೀಗೆ ಇವರು ಡ್ರೀಮ್ ಇಂಡಿಯಾ ಗ್ರೂಪ್ ಮುಂದುವರಿಯಲಿ ಅಂತ ಆಶಿಸುತ್ತಾ ನನ್ನ 2 ಅನಿಸಿಕೆಯನ್ನು ಮುಗಿಸ್ತೇನೆ. ಈಗ ತಾನೇ ಬಂದಂತಹ 9ನೇ ಕಂತಿನ ಆಟೋ ವಿನ್ನರ್, ಬಂಪರ್ ಬಹುಮಾನದ ಆಟೋ ವಿನ್ನರ್ ಮಹೇರ ಕಸ್ಟಮರ್ ಅವರು ಇಲ್ಲೇ ಬನ್ನಿ ಸರ್. ಆ ಸೈಡ್ ಇಲ್ಲ, ಹಿಂಗೆ ಬನ್ನಿ ಸರ್, ವೇದಿಕೆ ಮೇಲೆ ಬರಬೇಕೆಂದು ಕೇಳಿದರು. ಅವರಿಂದ ಸರ್ ಹಲೋ, ಸ್ವಲ್ಪ ಮುಂದ್ಗಡೆ ಬರ್ರಿ, ಮುಂದ್ಗಡೆ ಸ್ವಾಗತ. ಹಾಯ್ ಮನೆ, ಹಾಯ್. ಈಗ ಆಟ ವಿನ್ನರ್ ಒಂದೆರಡು ಮಾತುಗಳನ್ನು ಸರ್, ಒಂದೆರಡು. ಓಕೆ, ಈಗ ABS ಡ್ರೀಮ್ ಇಂಡಿಯಾ ಗ್ರೂಪ್ಸ್ನ ಸಂಸ್ಥಾಪಕರಾದಂತಹ ಶಂಷಾದ್ ಬೇಗಂ ಮೇಡಮ್ ಅವರು ಒಂದೆರಡು ಮಾತುಗಳನ್ನು. ವೇದಿಕೆಯ ಮೇಲೆ ಹಸಿನರಾಗಿರ್ತಕ್ಕಂಥ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ
ABS ಮೀಡಿಯಾ ಗ್ರೂಪ್ನ ಪ್ರತಿಯೊಬ್ಬ ಸದಸ್ಯರಿಗೂ ನಮಸ್ಕರಿಸುತ್ತಾ, ಹಾಗೆಯೇ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಶ್ರಮದಿಂದ ಕೆಲಸ ಮಾಡ್ತಿದ್ದಾರೆ, ಅವರಿಗೂ ಸಹ ಇವತ್ತಿನ ದಿನ ನೆನೆಸ್ಕೊಳ್ತೀನಿ. ಆದ್ಮೇಲೆ ನನ್ನ ಆರೋಗ್ಯ ಸರಿ ಇಲ್ಲ, ನಾನು 4 ದಿನ ಅಡ್ಮಿಟ್ ಆಗಿ ಬಂದಿದ್ದೀನಿ. ಇವತ್ತು ನನಗೆ ಮಾತಾಡೋಕ್ಕಾಗಲ್ಲ, ಸ್ವಲ್ಪ ಮಾತಲ್ಲೇ ಮುಗಿಸ್ಬಿಡ್ತೀನಿ. ಪ್ರತಿಯೊಬ್ಬ ABS ಮೀಡಿಯಾ ಗ್ರೂಪ್ ಕಂಪನಿಯ ಗೋಲ್ಡ್ ಸ್ಕೀಮಲ್ಲಿ ಇರ್ತಕ್ಕಂಥ ಸದಸ್ಯರು ತುಂಬ ಸಹಕಾರ ಕೊಟ್ಟಿದ್ದಕ್ಕೆ ನಾವು 9ನೇ ಡ್ರಾ ಯಶಸ್ವಿಯಾಗಿ ಈಗ 10ನೇ ಡ್ರಾಗೆ ಇವತ್ತಿನ ದಿನ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಇದೇ ರೀತಿ ನಮಗೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತಿದ್ದೀನಿ. ಕೆಲವು ಸದಸ್ಯರು ನಾವು ಪ್ರತಿ ತಿಂಗಳ ಹೇಳ್ತಾ ಬರ್ತಾ ಇದ್ದೀನಿ, 1ನೇ ತಾರೀಕಿಂದ 5ನೇ ತಾರೀಕಿನವರೆಗೂ ಹಣ ಹಾಕಕ್ಕೆ ಅವಕಾಶ ಇದೆ. ಆಮೇಲೆ ನಾವು ಗ್ರಾಮಾಂತರ ಭಾಗದಲ್ಲಿ ರೈತರು ತುಂಬ ಜನ ನಮಗೆ ಸದಸ್ಯರಾಗಿರೋಕ್ಕೆ ರೈತರ ಹತ್ರ ಹಣ ಇರಲ್ಲ ಅಂತೇಳಿ ಮತ್ತೆ ನಾವು 1ನೇ ತಾರೀಕಿಂದ 10ನೇ ತಾರೀಕಿನವರೆಗೂ ಮತ್ತೆ ಅವಕಾಶ ಕೊಟ್ಟಿದ್ದೀವಿ. 5ರಿಂದ 10ನೇ ತಾರೀಕಿನವರೆಗೂ ಹಣ ಕಟ್ಟಂಥದ್ದು ಇರ್ತದೆ. ನಾವು ಎಂಪ್ಲಾಯಿಗಳು ಫೋನ್ ಮಾಡಿದಾಗ ಒಂದ್ಸರಿ ನೀವು ಫೋನ್ ಮಾಡ್ತಾರೆ, ನಮ್ಮ ಎಂಪ್ಲಾಯಿ ಟೆಲಿಕಾಲರ್ಸ್ ಫೋನ್ ಮಾಡಿದಾಗ ನೀವು ಹೇಳಿದ ಟೈಮಿಗೆ ಮತ್ತೆ ಅಲ್ಲಿ ನಾವು ನಮ್ಮ ಇದರಲ್ಲಿ ಬಂದಿರ್ತಾರೆ ರಿಜಿಸ್ಟರಲ್ಲಿ, ಇಂಥ ಡೇಟಿಗೆ ಕೊಡ್ತಾರಂತೆ, ಬಿಸಿ ಬಂದರೆ ಬಿಸಿ ಅಂತಾರೆ, ಇಲ್ಲ ಸ್ವಿಚ್ ಆಫ್ ಇದ್ರೆ ಸ್ವಿಚ್ ಆಫೇ ಅಂತ ಬರೀತಾರೆ. ಆಮೇಲೆ 5ನೇ ತಾರೀಕಿಗೆ ಕೊಟ್ಟರೆ 5ನೇ ತಾರೀಕಿಗೆ ಕೊಡ್ತೀನಿ ಅಂತ ಅವ್ರು ಹೇಳ್ಯಾರಂದ್ರೆ ಈ ಕಸ್ಟಮರ್ ಇಂಥ ತಾರೀಕಿಗೆ ಫೋನ್ ಮಾಡಬೇಕಂತೆ ಅಂತ ಬರೀತಾರೆ. ಆಮೇಲೆ ಕೆಲವೊಬ್ರು ಕಸ್ಟಮರ್ ಹಂಪಾಪಟ್ಟಣ ಭಾಗದಲ್ಲಿ ಇರ್ತಕ್ಕಂಥ ಕಸ್ಟಮರ್ ನಮ್ಮ ABS ಕಂಪ್ನಿಯಿಂದ ಫೋನ್ ಹೋದ ತಕ್ಷಣ ನಾವು ABSನವರಂದ್ರೆ ಫೋನ್ ಕಟ್ ಮಾಡಿಬಿಡ್ತಾರೆ. ದಯವಿಟ್ಟು ಅಂಥದ್ದಾಗಬಾರ್ದು. ನಮಗೆ ಗೊತ್ತಾಗ್ತತಿ ಜನರ ಹತ್ರ ಈ ಕಷ್ಟ ಕಾಲದಲ್ಲಿ ಹಣ ಇರಲ್ಲ, ಆದರೆ ನೀವು ನಮ್ಮ ಕಸ್ಟಮರ್ ಆಗಿದ್ದೀರಿ, ನಾಳೆ ಬಹುಮಾನ ಗೆದ್ದರೆ ನೀವು ತಗೊಂಡು ಹೋಗ್ತೀರಿ, ನಮಗೆ ಕೊಡೋದಿಲ್ಲ, ಯಾರು ಸುಮ್ಮನೆ ಬಿಡಲ್ಲ. ಹಾಗಾಗಿ ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ 1ನೇ ತಾರೀಕಿಂದ 10ನೇ ತಾರೀಕಿನೊಳಗೆ ಹಣ ಕೊಟ್ಟು ಸಹಕಾರ ಕೊಡ್ರಿ. ನಮ್ಮ ಎಂಪ್ಲಾಯಿ ಪಾಪ ಅವರು ನಾವು ಏನು ಹೇಳಿದ್ರು ಹೇಳಿಸ್ಕೊಂಡು ನಾನು ಒಂದ್ಸರಿ ಸಿಟ್ ಮಾಡ್ತೀನಿ ನಮ್ಮ ಕಲೆಕ್ಷನ್ ಡಿಪಾರ್ಟ್ಮೆಂಟಿಗೆ, ನೀವು ಫೋನೇ ಮಾಡಲ್ಲ, ನೀವು ಕಸ್ಟಮರಿಂದ ಕಲೆಕ್ಷನ್ ಯಾಕೆ ಕಲೆಕ್ಟ್ ಮಾಡ್ತಾ ಇಲ್ಲ ಅಂತ. ಆದರೆ ಅವ್ರು 4 ಸರಿ 5 ಸರಿ ಫೋನ್ ಮಾಡಿದ್ರು, ಎಷ್ಟೋ ಕಸ್ಟಮರ್ ಫೋನ್ ABS ಅಂದ ತಕ್ಷಣ ಇಟ್ಬಿಡ್ತಾರೆ, ಕೆಲವೊಬ್ರು ವಾಯ್ಸ್ ಕೇಳಿ ಫೋನ್ ಕಟ್ ಮಾಡ್ತಾರೆ. ಅಂಥದ್ದು ಆಗಬಾರ್ದು. ಈಗ ನೋಡಿ ಹೋಗ್ಲಿ, ಇನ್ನೂ 2 ದಿನ ಸಮಯಾವಕಾಶ ಕೊಡ್ತೀನಿ, 12ನೇ ತಾರೀಕಿನವರೆಗೂ ಹಣ ಹಾಕ್ರಿ. 13, 14, 15 ನಮಗೆ ಕಾಯಿನ್ಗಳು ಎಷ್ಟೋ ಕಸ್ಟಮರ್ ಕ್ಯಾನ್ಸಲೇಷನ್ 3 ತಿಂಗಳ ಕಟ್ಟಿಲ್ದರು ಕಾಯಿನ್ಗಳು ತೆಗಿಬೇಕಾಗತ್ತೆ. ಮತ್ತೆ ಹೊಸ ಕಸ್ಟಮರ್ ಅದೇ ಕಾಯಿನ್ ಕೇಳಿದ್ರೆ ಅವರಿಗೆ ನಾವು ಮತ್ತೆ ಸದಸ್ಯತ್ವ ಕೊಡಬೇಕಾಗತ್ತೆ. ಅಂಥದ್ದೊಂದು ಕೆಲಸ ಇರ್ತದೆ. 2ನೇದೇನಪ್ಪ ಅಂದರೆ ಯಾರು ದುಡ್ಡು ಕೊಟ್ಟಾಗ ಮತ್ತೆ 10ನೇ ತಾರೀಕಿನ ಮೇಲೆ ಹೇಳ್ತಾರೆ ಅಂಥವ್ರಿಗೆ ಫೋನ್ ಮಾಡೋಕ್ಕೆ ಅವಕಾಶ ಇರ್ತದೆ, ಅದನ್ನು ನೋಡ್ಕೋಬೇಕು. ಮತ್ತೆ ಕಾಯಿನ್ಗಳು ಕೌಂಟಿಂಗ್ ನೋಡ್ಕೋಬೇಕು. ಯಾವ್ಯಾವ ನಮಗೆ ಜೀವದಲ್ಲಿ ಜೀವ ಇರಲ್ಲ, ಕಸ್ಟಮರ್ ಬಂದು ಜಗಳ ಮಾಡ್ತಾರೇನೋ ಅಂತ ಭಯ ಬಂದಿರುತ್ತೆ. ನಾವು ಪ್ರತಿಯೊಂದು ಕಾಯಿನೂ ನೆನ್ಪು ಮಾಡಿಡಬೇಕು. ಆಮೇಲೆ ಕಸ್ಟಮರಿಗೆ ರಿಕ್ವೆಸ್ಟ್ ಮಾಡೋದಿರ್ತದೆ. ಆಮೇಲೆ ಬಿಟ್ಟಿರೋ ಕಸ್ಟಮರ್ ನೀವು ಫೋನ್ ದುಡ್ಡು ಕಟ್ಟಿಲ್ಲಲ್ಲ, ನಾವು ಈ ಕಾಯಿನ್ ತೆಗಿತೀವಿ ಅಂತ ಸರ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾರೆ, ಮೇಡಮ್ ಕೇಳಿದಂತಾರೆ. ಅಂಥ ಕಾಯಿನ್ಗಳು ಒಂದ್ಸರಿ ಬಿಟ್ಟಿರ್ತೀವಿ, ಅಂಥರಿಗೂ ಮತ್ತೊಂದು ರಿಕ್ವೆಸ್ಟ್ ಮಾಡೋದಿರ್ತದೆ. 3 ದಿನದಲ್ಲಿ ನಾವು ಯಾವ ಕೆಲಸ ತಯಾರಿ ಮಾಡಬೇಕು, ಇಲ್ಲೆಲ್ಲ ವ್ಯವಸ್ಥೆ ಮಾಡಬೇಕು. ಪ್ರತಿ ತಿಂಗಳ ಇಲ್ಲೆಲ್ಲ ಕ್ಲೀನಿಂಗ್ ಇರ್ತದೆ. ಇದು ನಾವೊಂದು ಡ್ರಾ ಮಾಡಬೇಕಂದ್ರೆ ಸುಮ್ಮನೆ ಮಾತಲ್ಲ, ತುಂಬ ಕಷ್ಟ ಇರ್ತದೆ. ಎಷ್ಟೋ ಕಸ್ಟಮರ್ ಪಾಪ ಹಣ ಕಟ್ಟಿರ್ತಾರೆ 3 ತಿಂಗಳ, ನಾವು ಹೇಳ್ತೀವಿ ಅವ್ರಿಗೆ ಮಾರ್ಜಿನ್ ಇರ್ತದೆ. ಆರೋಗ್ಯ ತೊಂದರೆ ಐತಂದ್ರೆ ಏನೇನು ಹೇಳೋದಿಲ್ಲ, ಆರೋಗ್ಯ ತೊಂದರೆ ಅಂತ ಬಿಡು ಅಂತ ಹೇಳಿ ಅಂಥವ್ರು ತಿಳ್ಕೊಂಡು ಮತ್ತೆ 2 ತಿಂಗಳ ಬಿಟ್ಟು 3ನೇ ತಿಂಗಳೊಳಗೆ ದುಡ್ಡು ಹಾಕಿಬಿಟ್ರೆ ಮತ್ತೆ ಕಂಟಿನ್ಯೂ ಆಗ್ತಾರೆ. ನಿಮ್ಮ ಹಣ ನಮ್ಮ ರೂಲ್ಸ್ ಪ್ರಕಾರ ನಿಮ್ಮ ಹಣ ನಾವು ಯಾವುದೇ ಕಾರಣಕ್ಕೂ ವಾಪಸ್ ಕೊಡಕ್ಕೆ ಬರಲ್ಲ. ಹಂಗಾಗಿ ದಯವಿಟ್ಟು ಕ್ಯಾನ್ಸಲೇಷನ್ ಮಾಡಿದರೆ ನಿಮಗೂ ಲಾಸು, ನಮಗೂ ಲಾಸು. ನಿಮ್ದು ಮತ್ತೆ ನಾವು 3 ತಿಂಗಳ ಬಿಟ್ಟು ಇನ್ನೊಬ್ಬ ಕಸ್ಟಮರ್ ಗಾರಾಡ್ತಿರ್ತಾರೆ, ನನಗೆ ಇಂಥ ನಂಬರ್ ಬೇಕಂತ ನಂಬರ್ ಬೇಕಂತ, ಮತ್ತೆ ಕ್ಯಾನ್ಸಲೇಷನ್ ಆದವ್ರದ್ದು ಮತ್ತೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಮತ್ತೆ ಹೊಸ ನಂಬರಿಗೆ ಹುಡ್ಕೊಂಡು ಕೊಡೋಂಥದ್ದು ಇರ್ತದೆ. ಯಾರೋ ಕೆಲವೊಬ್ರು ನಮಗೆ ನೋಡ್ರಿ ಕಾಯಿನ್ಗಳು ಇಟ್ಟಿದ್ರೆ ಇಡ್ತಾರೆ ಅಂತ ಯಾರೋ ಕೆಲವೊಬ್ರದ್ದು ಮೆಸೇಜ್ ಬಂತು ನಾನೇ ಫೀಲ್ಡಿಗೆ ಹೋದಾಗ. ಅಂಥ ಜನಗಳಿಗೆ ಹೇಳ್ತೀನಿ, ದಯವಿಟ್ಟು ಕ್ಯಾನ್ಸಲೇಷನ್ ಆದರದು ಮತ್ತೆ ನಾವು ಹೊಸ ಸದಸ್ಯರಿಗೆ ಕಾಯಿನ್ಗಳು ಕೊಟ್ಟಿರ್ತೀವಿ, ಆ ಕಾಯಿನ್ಗಳು ಇರ್ತವೆ. ನಮ್ಮ ರೂಲ್ಸ್ ಪ್ರಕಾರ ಪ್ರತಿಯೊಂದು ನಮ್ಮ ಇದರಲ್ಲಿ ಇದೆ, ಕಂಡೀಷನ್ಸ್ ಅಲ್ಲಿ ಓದ್ಕೊಳ್ಳಿ. ಆಮೇಲೆ ಮಹಿಳಾ ಕಸ್ಟಮರ್ ಹಂಪಪಟ್ಟಣದವರು ಅವ್ರಿಗೆ
ಅವ್ರ ಮೇಲೆ ನನಗೆ ಕೋಪ ಬರ್ತಾ ಇದೆ ಜಾಸ್ತಿ. ಒಂದ್ ಕಡೆಯಿಂದ ಅವರು ಬಡತನದಲ್ಲಿ ತುಂಬಾ ಕಷ್ಟದಲ್ಲಿ ಅವ್ರ ಮಗಳ ಹೆಸರ ಮೇಲೆ ವಿನ್ ಆಗಿದ್ದಾರೆ, ಅದು ಕಂಗ್ರಾಚುಲೇಷನ್ ಹೇಳಿ ಖುಷಿ ಪಟ್ಟಿದ್ದೀನಿ. ಆಮೇಲೆ ಆಟೋ ಯಾಕೆ ತಗೊಳ್ತಾ ಇಲ್ಲ ಅನ್ನೋ ಒಂದು ಖುಷಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮಹಿಳಾ ಕಸ್ಟಮರ್ ಇದ್ದಾರೆ ವೇದಿಕೆ ಮೇಲೆ. ದಯವಿಟ್ಟು ಭಗವಂತ ಎಷ್ಟು ಜನ ನೀವಿದ್ದೀರಿ, 5,500 ಜನಸಂಖ್ಯೆಯಲ್ಲಿ ನಿಮ್ದೇ ನಂಬರ್ ಆಯ್ಕೆ ಆಗಿ ಬಂದದ್ದಂದ್ರೆ ಅದು ನಿಮ್ಮ ಅದೃಷ್ಟ ಅಂತ ನೀವು ತಿಳ್ಕೋಬೇಕು. ನಾವು ಕರೆ ಮಾಡಿದ್ರೆ ನೀವು ರೆಸ್ಪಾನ್ಸ್ ಮಾಡಲ್ಲ. ನಿಮ್ಗೆ ಟ್ಯಾಕ್ಸ್ ಪ್ರತಿಯೊಬ್ಬ ಸದಸ್ಯರನ್ನ ನೋಡ್ಕೊಂಡಿರ್ಬೋದು ನೀವು. ನಮ್ಮ ಪಾಂಪ್ಲೆಟ್ಸ್ಗಳು ಕಂಡೀಷನ್ಸ್ ಅಲ್ಲಿ ತೆರಿಗೆ ಹಣ ಕಟ್ಟಂತದ್ದಿರ್ತದೆ. ಆಮೇಲೆ ಅದು ಸರ್ಕಾರಕ್ಕೆ ಇಷ್ಟು TDS ಅಂತ ಹೇಳಿ TDS ಕಟ್ಟಬೇಕು. ಅದು ನಾವು ಹೇಳ್ತೇವೆ, ಯಾಕೆ ನಾವು ನಿಮಗೆ ಕಟ್ಟಬೇಕಂತ ಹೇಳ್ತಿದ್ದಾರೆ. ನೀವೇ ಇದ್ದೀರಿ ಇಲ್ಲೆಲ್ಲ ಸದಸ್ಯರು ಗಣ್ಯಮಾನ್ಯರು, ನೀವು ಹೇಳಿ. ನಾವು ಕಂಡೀಷನ್ಸ್ ಅಲ್ಲಿ ಬರ್ತೀವೇ ಇಲ್ಲ. ಪ್ರತಿಯೊಬ್ಬ ಸದಸ್ಯನಿಗೂ ಸದಸ್ಯತ್ವ ತಗೊಳ್ಬೇಕಾದ್ರೆ ನಾವೆಲ್ಲ ಹೇಳ್ತೀವಿ, ಏನೇ ವೆಹಿಕಲ್ ವಿನ್ ಆದ್ರೆ ನಿಮ್ಗೆ ಟ್ಯಾಕ್ಸ್ ತೆರಿಗೆ ಇದೆಲ್ಲ, ರೋಡ್ ಟ್ಯಾಕ್ಸ್, ಇನ್ಸೂರೆನ್ಸ್, ರಿಜಿಸ್ಟ್ರೇಷನ್ ಅಮೌಂಟ್ ನಿಂದು, ಶೋರೂಮ್ ಇಂದು ಎಕ್ಸ್ ಶೋರೂಮ್ ಪ್ರೈಸ್ ನಮ್ದಿರುತ್ತೆ ಅಂತೇಳಿ. ಈ ಕಸ್ಟಮರ್ ನಮಗೆ ತಲೆ ತಿಂದು ನಮಗೆ ಹಂಗೆ ಹಿಂಗೆ ಅಂತೇಳಿ ಬಹಳ ಹಿಂಸೆ ಕೊಟ್ಟರು. ದಯವಿಟ್ಟು ಆ ರೀತಿ ಆಗ್ಬೇಡ್ರಿ. ನೋಡ್ರಿ, ನಾವು ಶೋರೂಮಿಗೆ ಹೋಗಿ ಹಣ ಕಟ್ಟಿ ಬಂದಿದ್ದೀವಿ. ಇವತ್ತಿನ ದಿನ ಅವ್ರು ಆಟೋ ರಿಲೀಸ್ ಮಾಡ್ಕೋಬೇಕಿತ್ತು. ಮೇಗಿನ ಹಣ ಅವರು ಕಂಡೀಷನ್ ಪ್ರಕಾರ ಅವ್ರ ಹಣ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ, ಕೊಟೇಶನ್ ತಗೊಂಡು ಹೋಗಿದ್ದಾರೆ. ಮತ್ತೆ ಹೋಗಿ ಶೋರೂಮ್ನವ್ರ ಹತ್ರ ಈ ಕಸ್ಟಮರ್ ಏನು ಕನ್ಸಲ್ಟ್ ಮಾಡಿಲ್ಲ, ಅದ್ರ ಬಗ್ಗೆ ಏನು ಇದು ಮಾಡಿಲ್ಲ. ಅವ್ರು ದುರಾದೃಷ್ಟ. ಆದ್ರೆ ನಾನು ಆಟೋ ಕೊಡ್ತೀನಿ, ಟ್ಯಾಕ್ಸ್ ಅವರೇ ಕಟ್ಟಬೇಕು, ರಿಜಿಸ್ಟ್ರೇಷನ್ ಅವರೇ ಮಾಡಿಸ್ಕೋಬೇಕು, ನಾವು ಆಟೋ ಕಟ್ಟೆ ಕೊಡ್ತೀವಿ. ನೋಡ್ತೀವಿ ಅದಕ್ಕೆ ಸಮಯ ಇರ್ತತಿ, ಆ ಸಮಯದೊಳಗೆ ಬಂದು ಅವರೆಲ್ಲ ಕೊಡೋದು ಕೊಟ್ಟು ತಗೊಂಡು ಹೋಗ್ಬೇಕಂತ ವಿನಂತಿ ಮಾಡ್ಕೊಳ್ತೀವಿ. ದಯವಿಟ್ಟು ಸರ್ ತಿಳ್ಕೊಂಡು, ಇದು ನಿಮಗೆ ಲಕ್ ತಗೊಂಡಿರೋದು ಬಂದಿರೋದು, ಇದು ನೀವು ಉಳಿಸ್ಕೋಬೇಕಂತ ನಾನು ಇಲ್ಲಿ ವೇದಿಕೆ ಮೇಲೆ ನಿಮ್ಮ ಬಗ್ಗೆ ಹೇಳ್ತೀನಿ. ಆಮೇಲೆ ಅವರ ಸಹಪಾಠಿಗಳು ಬೇರೆ ಬೇರೆಯವರು ಟ್ಯಾಕ್ಸ್ ಹಣ ನಾವು ಯಾಕೆ ಕಟ್ಟಬೇಕು, TDS ನಾವು ಯಾಕೆ ಕಟ್ಟಬೇಕು, ಅದು ಇಲ್ಲ ನಿಮ್ದು ಪೆಂಡಿಂಗ್ ಅಮೌಂಟ್ ಅವರು ಯಾವ ತಿಂಗಳಲ್ಲಿ ಆಗಿರ್ತಾರೆ ಆ ತಿಂಗಳಲ್ಲಿ ಸ್ವಲ್ಪ ನಮ್ಮ ಕಂಪ್ನಿ ಅವಕಾಶ ಮಾಡಿಕೊಟ್ಟಿದೆ. ಇನ್ನು ಕಸ್ಟಮರ್ ಅವೈಲೇಬಲ್, ಸದಸ್ಯತ್ವ ಅವೈಲೇಬಲ್ ಇರುತ್ತೆ. ಯಾರಾದ್ರೂ ಸದಸ್ಯರು ಬಂದು ನಮಗೆ ಒಂದು ಸದಸ್ಯತ್ವ ಕೊಡ್ರಿ ಅಂದ್ರೆ 10,000 ರೂಪಾಯಿ ಒಂದೇಟಿಗೆ ಕಟ್ಟಿ ಸದಸ್ಯತ್ವ ತಗೊಳ್ಳಿಕ್ಕೆ ಅವರಿಗೆ ಆಗೋದಿಲ್ಲ ಅಂತೇಳಿ ಕಂಪ್ನಿ ಒಂದು ಅವಕಾಶ ಮಾಡಿಕೊಟ್ಟೈತಿ. 1,000ನೋ 2,000 3,000 ಕಟ್ಟಿ ಸದಸ್ಯತ್ವ ತಗೊಳ್ರಿ. ಉಳಿದ ಹಣ ಮತ್ತೆ ಮುಂದಿನ ತಿಂಗಳ 1,500 2,000 ನಿಮ್ಮ ಕೈಲಿ ಆದಷ್ಟು 1,200 ಈ ರೀತಿ ಕಟ್ರಿ ಅಂತೇಳಿ ನಾವು ಅವಕಾಶ ಮಾಡಿಕೊಟ್ಟಿವಿ. ಆ ರೀತಿ ಅವ್ರಿಗೆ ಪೆಂಡಿಂಗ್ ಅಮೌಂಟ್ ಇತ್ತು, TDS ನೀವು ಕಟ್ಬೇಕಂತ ಹೇಳಿ ನಾವು ಅವ್ರಿಗೆ ಹೇಳಿದ್ರೆ ಅವರು ಏನೇನೋ ಮಾತಾಡಿದ್ರು. ಅವ್ರ ಸಹಪಾಠಿಗಳು ಲೈವ್ ಅಲ್ಲೇ ಹೇಳೋಣ, ಅವರಿಗೆ ಮರ್ಯಾದೆ ತಗೋಣ, ಹಂಗೆ ಹಿಂಗೆ ಅಂತ ಹೇಳಿದ್ರಂತೆ. ದಯವಿಟ್ಟು ಅವ್ರು ಬಂದು ಹೇಳಕ್ ಮುಂಚೆ ನಾನು ಉತ್ತರ ಕೊಡಕ್ಕೆ ಈಗ ರೆಡಿ ಇದ್ದೀನಿ. ಯಾರು ಬಂದು ಪ್ರಶ್ನೆ ಕೇಳಿದ್ರು ನಾನು ಕರೆಕ್ಟ್ ಆಗಿದ್ದು ಪ್ರಶ್ನೆಗೆ ಉತ್ತರ ಕೊಡಕ್ಕೆ ನಾನು ಕರೆಕ್ಟ್ ಆಗಿದ್ದೀನಿ. ಭಯ ಅನ್ನೋದು ನಮಗಿಲ್ಲ. ಹಂಗಾಗಿ ದಯವಿಟ್ಟು ಆ ರೀತಿ ಅನ್ಯತಾ ಭಾಷೆಗಳು ಯೂಸ್ ಮಾಡಬೇಡ್ರಿ. ಅದು ಸದಾ ನಮ್ಮ ಮನೆ ಸದಸ್ಯರ ಹತ್ರನೇ ನೀವು ಮಾತಾಡಿದ್ದು, ಆಮೇಲೆ ನಮ್ಮ ಹತ್ರ ನೀವು ನಮ್ಮ ಕಸ್ಟಮರ್ ಹತ್ರ ಮಾತಾಡಿದ್ದು ರೆಕಾರ್ಡ್, ನಮ್ಮ ಎಂಪ್ಲಾಯ್ಗಳ ಹತ್ರ ಮಾತಾಡಿದ್ದು ವಿತ್ ರೆಕಾರ್ಡ್ ಇರುತ್ತೆ. ನಮ್ಮ ಆಫೀಸಲ್ಲಿ ನಾನು ಕುತ್ಕೊಂಡು ಚೇಂಬರ್ಲಿಂದ ಹಿಡಿದು ಪ್ರತಿಯೊಂದು ರೂಮಲ್ಲಿ ಎಲ್ಲೆಲ್ಲಿ ಎಂಪ್ಲಾಯ್ ಕೆಲಸ ಮಾಡ್ತಾರೆ ರೆಕಾರ್ಡರ್ ಕ್ಯಾಮ್ರಾ ಇದೆ. ಅಲ್ಲಿ ಬಂದು ನೀವು ರೆಕಾರ್ಡ್ ಓಪನ್ ಮಾಡಿ ನೋಡ್ರಿ, ನೀವು ಯಾವ್ಯಾವ ರೀತಿ ನಮಗೆ ಮಾತಾಡಿದ್ದೀರಿ ಅಂತ. ಒಂದು ಭಿಕ್ಷೆ ಬೇಡ್ತಕ್ಕಂಥ ವ್ಯಕ್ತಿಗೂ ಒಂದು ಸೌಜನ್ಯತೆಯಿಂದ ಮಾತಾಡೋಕ್ಕೆ ಇವತ್ತಿನ ದಿನ ಕಾನೂನಿದೆ. ಅಂಥದ್ರಲ್ಲಿ ನಾವು ನಿಮಗೆ ಇಷ್ಟೆಲ್ಲ ಮಾಡಿ ನಿಮಗೊಂದು ಒಳ್ಳೇದಾಗೈತಂದ್ರೆ ನಮಗೂ ನೀವು ಸೌಜನ್ಯತೆಯಿಂದ ಮಾತಾಡಬೇಕು. ಆ ರೀತಿ ಅನ್ಯತಾ ಭಾಷೆಗಳು ಯಾವತ್ತೂ ಮಾತಾಡಬೇಡಿ. ಲೈವಲ್ಲಿ ಕೇಳಬೇಕಾ ಕೇಳ್ರಿ ಎಲ್ಲ ಸದಸ್ಯರ ಹತ್ರ. ಆಮೇಲೆ ನಮಗೆ 16,000 ಸಬ್ಸ್ಕ್ರೈಬರ್ಗಳು ಇದ್ದಾರೆ. ಆ 16,000 ಸಬ್ಸ್ಕ್ರೈಬರ್ಗಳ ಮುಂದೆನೆ ನಾನು ಉತ್ತರ ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಯಾವುದೇ ಕಾರಣಕ್ಕೂ ಕಂಪ್ನಿ ಹೆಸರು ತುಂಬ ಚೆನ್ನಾಗಿದೆ. ಅದು ನಮಗೆ ನಮ್ಮ ಕಂಪ್ನಿ ಇನ್ನೂ ಬೆಳಕಾಗಬೇಕು. ಮೊದಲನೇದಾಗಿ ನಾವು ಈಗ ಶಾಹಿನ್ ಅವರು ಹೇಳಿದಂಗೆ ಮಹಿಳಾ ಸಬಲೀಕರಣದ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ APS ಡ್ರೀಮ್ ಇಂಡಿಯಾ ಗ್ರೂಪ್ಸ್ ಕಂಪನಿ ಬರೀ ಸ್ಕೀಮಿಗೆ ಮಾತ್ರ ಸೀಮಿತ ಅಲ್ಲ, ಸ್ಕೀಮ್ಗಳಿಗೆ ಮಾತ್ರ ಸೀಮಿತ ಇಲ್ಲ. ಮಹಿಳಾ ಸಬಲೀಕರಣ ಆಗಬೇಕು, ಬಡತನ ಮುಕ್ತ ಕಲ್ಯಾಣ ಕರ್ನಾಟಕ ಆಗಬೇಕು. ನಾನು ಒಂದು ಮಧ್ಯಮ ವರ್ಗದಿಂದ ಬಂದಿರ್ತಕ್ಕಂಥ ಮಹಿಳೆ. ನಾವು ಈ ರೀತಿ ಮಧ್ಯಮ ವರ್ಗದಲ್ಲೇನೆ ಬಡತನದಲ್ಲೇನೆ ಬದುಕಬಾರ್ದು. ಪ್ರತಿಯೊಬ್ಬ ಪ್ರಜೆನೂ ಪ್ರತಿಯೊಂದು ಹಕ್ಕುಗಳಿಂದ ಒಳ್ಳೆ ರೀತಿಯಲ್ಲಿ ಬದುಕಬೇಕು. ನಮ್ಮ ಕಂಪ್ನಿಯಲ್ಲಿ ಬಡ ಮಧ್ಯಮ ವರ್ಗದ ಕುಟುಂಬದ ಮಕ್ಕಳು ವಿದ್ಯಾರ್ಥಿಗಳು ಕೆಲಸಕ್ಕೆ ಬಂದ್ರೆ ಕನಿಷ್ಠ ಇವತ್ತಿನ ದಿನ ನಮ್ಮ
ಸದಸ್ಯರ ಮಕ್ಕಳು ಏನಾದರೂ PUC ಮೇಲೆ ಎನಿ ಡಿಗ್ರಿ ಓದಿರ್ತಕ್ಕಂಥವ್ರಿಗೆ ಟ್ರೈನಿಂಗ್ ಸಮೇತ ಮೊದಲನೇ ತಿಂಗಳ 6,000 ರೂಪಾಯಿ ಸ್ಯಾಲರಿಯಿಂದ 25,000 ರೂಪಾಯಿವರೆಗೆ ಸ್ಯಾಲರಿ ಕೊಡಲಿಕ್ಕೆ ನಮ್ಮ ಕಂಪನಿ ರೆಡಿ ಇದೆ. ದಯವಿಟ್ಟು ನಿಮ್ಮ ಮಕ್ಕಳು ಏನಾದರೂ ಓದಿದ್ರೆ, ಪ್ರೈವೇಟ್ ಲಿಮಿಟೆಡ್ ಆಗಿದೆ ಕಂಪ್ನಿ, ದಯವಿಟ್ಟು ಓದಿರ್ತಕ್ಕಂಥ ಮಕ್ಕಳು ಮನೆಯಲ್ಲೇ ಇದ್ದಿದ್ರೆ ಅಂತ ಮಕ್ಕಳಿಗೆ ಮನೇಲಿ ಕೂರಿಸ್ಕೋಬೇಡ್ರಿ. ನಮ್ಮ ಕಂಪ್ನಿ ಕೆಲಸಕ್ಕೆ ಕೊಡ್ರಿ, ಕೆಲಸ ಮಾಡಿ ದುಡ್ಡು ಬಂದ್ರೆ ಕೆಲಸಕ್ಕೆ ಯಾವ ಕೆಲಸ ಇದ್ರೆ ಏನ್ರಿ ನಮ್ಮ ಬಡತನಕ್ಕೆ. ಕಂಪ್ನಿಗೆ ಇಲ್ಲೇ ಅಗ್ರಿಮೋನಹಳ್ಳಿಯಲ್ಲಿ ಕಲ್ಯಾಣ ಕರ್ನಾಟಕ ಇಂಪ್ರೂವ್ಮೆಂಟ್ ಆಗಬೇಕು. ಇಲ್ಲಿಂದ ಕಲ್ಯಾಣ ಕರ್ನಾಟಕದ ಮಕ್ಕಳು ವಲಸೆ ಹೋಗ್ತಿದ್ದಾರೆ, ಅಂತವರಿಗೆ ವಲಸೆ ಬಿಡಿಸಿ ಹೋಗೋದನ್ನ ಬಿಡಿಸಿ ನಾವು ಇಲ್ಲಿ ಕಂಪ್ನಿ ಮಾಡಬೇಕು. ಕನಿಷ್ಠ 1ರಿಂದ ಸಂಖ್ಯೆ 200 ಜನಕ್ಕೆ ಉದ್ಯೋಗ ಇದೇ ವರ್ಷದಲ್ಲಿ ಕೊಡಬೇಕಂತ ಹೇಳಿ ಕಾನ್ಸೆಪ್ಟ್ ಮಾಡಿ ಈ ಕಂಪ್ನಿ ತೆರೆದಿರೋದು. ನಮಗೆ ಸದಸ್ಯರುಗಳಿಗೆ ಇದು ಸ್ಕೀಮ್ ಒಂದೇ ಅಲ್ಲ, ಗೋಲ್ಡ್ ಅಂಡ್ ಡೈಮಂಡ್ ಅಂಗಡಿನೂ ಓಪನ್ ಆಗ್ತಾ ಇದೆ. ಅದು ನಮ್ಮ ದುರಾದೃಷ್ಟಕ್ಕೆ ಕೆಲಸಗಾರರು ಸರಿಯಾಗಿ ಕೆಲಸನೇ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇಲ್ಲ. ಅದು ಇಷ್ಟರಲ್ಲಿ ಆಗ್ತದೆ. ಸೂಪರ್ ಮಾರ್ಕೆಟ್ ಆಗ್ತದೆ, ಬಟ್ಟೆ ಶೋರೂಮ್ ಆಗ್ತಾ ಇದೆ. ಆಮೇಲೆ ನಮ್ಮದೇ ಟ್ರ್ಯಾಕ್ಟರ್ ಶೋರೂಮ್ ಕೆಲವೇ ದಿನದಲ್ಲಿ 1 ತಿಂಗಳದೊಳಗೆ ಟ್ರ್ಯಾಕ್ಟರ್ ಶೋರೂಮ್ ತರ್ತಾ ಇದ್ದೀವಿ. ಯಾಕ್ರಿ ಒಂದೊಂದು ರಂಗದಲ್ಲಿ ನಮ್ಮ ಮಕ್ಕಳು ಕೆಲಸ ಮಾಡಿದ್ರೆ ನಮಗೆ ನಾಚಿಕೆ ಕೇಳೇನ್ರಿ? ದುಡ್ಡು ತಿನ್ನಕ್ ನಾಚಿಕೆನಾ? ನಿಮ್ಮ ಮಕ್ಕಳಿಗೆ ಕಳಿಸ್ಕೊಡ್ರಿ, ನಮ್ಮ ಕಂಪ್ನಿಗೆ ಕೆಲಸ ಮಾಡ್ರಿ, ನಾವು ಕೂಲಿ ಇದು ಕೊಡ್ತೀವಿ. ಅವರಿಗೆ ಸರಿಯಾಗಿ ಕೆಲಸ ಮಾಡಿದ್ರೆ ಪರ್ಮನೆಂಟ್ ಆಗಿ ತಗೊಳ್ತೀವಿ. ಹಿಂಗೆಲ್ಲ ನಾನು ಪ್ರತಿ ತಿಂಗಳ ಲೈವಲ್ಲೇ ಹೇಳ್ತೀನಿ. ನೀವು ಸಹಕಾರ ಕೊಡ್ರಿ. ನಾನು ಇಷ್ಟೇ ಕೇಳ್ಕೊಳ್ತಿದ್ದೀನಿ, ಎಲ್ಲ ವಿನ್ನರ್ಸ್ಗಳ ಹತ್ರ ನೀವು ನಮಗೆ ಹೀರೋಗಳು. ನೀವು ಹೋಗಿ ನಮ್ಮ ಕಂಪ್ನಿ ಬಗ್ಗೆ ಹೊರಗಡೆ ಹೇಳಿದ್ರೆ ಒಬ್ಬೊಬ್ಬರಿಂದ 20 ಸದಸ್ಯತ್ವ ಕೊಟ್ರೆ ನಮ್ಮ ಕಂಪ್ನಿ ಇನ್ನ ಗ್ರೋತ್ ಆಗಿ ಬೆಳೀತದೆ, ಇನ್ನ ಸದಸ್ಯತ್ವ ಸಂಖ್ಯೆ ಹೆಚ್ಚುತ್ತೆ. ಇದೇ ರೀತಿಯಾಗಿ ಹಗರಿಬೊಮ್ಮನಹಳ್ಳಿ ಏನು ನಮ್ಮ ಹೆಡ್ ಬ್ರಾಂಚ್ ಇದೆ, ಅದೇ ರೀತಿ ನಾವು ಆಯಾ ಭಾಗದಲ್ಲಿ ಇಡೀ ಕಲ್ಯಾಣ ಕರ್ನಾಟಕ ತುಂಬ ಬ್ರಾಂಚಸ್ಗಳು ತೆಗಿತಾ ಇದ್ದೀವಿ. ಅಲ್ಲಿ ನಿಮ್ಮ ಸಂಬಂಧಿಕರ ಮಕ್ಕಳು ಏನಾದರೂ ಇದ್ರೆ ಅಂತ ಮಕ್ಕಳಿಗೂ ನಮ್ಮ ಬ್ರಾಂಚಿಗೆ ಅಲ್ಲಿ ಕಳಿಸ್ಕೊಡ್ರಿ. ಇಂಟರ್ವ್ಯೂಗೆ ಕೆಲಸಕ್ಕೆ ಕರ್ಕೊಳ್ತೀವಿ, ಅವ್ರಿಗೆ ಕೆಲಸ ಕೊಡ್ತೀವಿ. ಆಮೇಲೆ ಬಡ ವಿದ್ಯಾರ್ಥಿಗಳು ಏನಾರು ಇದ್ರೆ ಎಜುಕೇಷನ್ಗೆ ಏನಾರು ಸಹಕಾರ ಬೇಕಂದ್ರೆ ನಮಗೆ ನಮ್ಮ MD ಸರಿಗೆ ಫೋನ್ ಮಾಡ್ರಿ, ಮ್ಯಾನೇಜರಿಗೆ ಮಾಡ್ರಿ, ನನಗೆ ಮಾಡ್ರಿ, ನಾವು ಸಹಕಾರ ಕೊಡ್ತೀವಿ. ಇನ್ನು ಉನ್ನತ ಮಟ್ಟದಲ್ಲಿ ಬೆಳಿಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ. ದಯವಿಟ್ಟು ಸಹಕಾರ ಕೊಡಿ. ಮತ್ತೆ 2ನೇ ಪ್ರಾಜೆಕ್ಟ್ ತಂದಿದ್ದೀವಿ ನಮ್ಮ ಕಂಪನಿಯ ವಾರ್ಷಿಕೋತ್ಸವದ ಅಂಗವಾಗಿ. ಆ ವಾರ್ಷಿಕೋತ್ಸವದ ಅಂಗವಾಗಿ ಕಂಪ್ನಿ ತೆಗೆದಿರೋದಕ್ಕೆ, ವಾರ್ಷಿಕೋತ್ಸವ ಮಾಡೋದಕ್ಕೆ ನಾವು ಒಂದು ಒನ್ ಟೈಮ್ ಡ್ರಾ ಅಂತ ಹೇಳಿ ತೆಗೆದಿದ್ದೀವಿ. ಅದರಲ್ಲಿ ಒಂದೇ ಸಾರಿ 1250 ರೂಪಾಯಿ ಕಟ್ಟಂಥದ್ದು ಇರ್ತದೆ. ಆ 1250 ರೂಪಾಯಿ ಕಟ್ಟಿದ್ರೆ ಎಷ್ಟು ಸದಸ್ಯರಿರ್ತಾರೆ ಅಷ್ಟು ಸದಸ್ಯರ ನಡುವೆ ನಾವು ಒಂದೇ ದಿನ ಒಂದೇ ಟೈಮ್ ಒಂದೇ ದಿನ ಡ್ರಾ ಮಾಡ್ತೀವಿ. 106 ಜನ ವಿನ್ನರ್ಸ್ಗಳು ಇರ್ತಾರೆ. ಆ 106 ಜನ ಬಹುಮಾನದ ವಿಜೇತರಾಗಿ ಉಳಿದಿರ್ತಕ್ಕಂಥ ಜನರಿಗೆ ಸಮಾಧಾನಕರ ಬಹುಮಾನಕ್ಕೆ ಅಡ್ವಾನ್ಸ್ ಆಗಿ ನಾವು ಇಳಕಲ್ ಸೀರೆಗಳನ್ನು ಕೊಡ್ತಾ ಇದ್ದೀವಿ. ಒಂದ್ ವೇಳೆ ಇಷ್ಟ ಇಲ್ಲ ಅಂದ್ರೆ ನಮ್ಮದೇ ಸೂಪರ್ ಮಾರ್ಕೆಟ್ ಅಲ್ಲಿ ರೇಷನ್ ತಗೋಬಹುದು. ನಾವು ಅದು 1100 ರೂಪಾಯಿದು ರೇಷನ್ ಕಿಟ್ ಕೊಡ್ತೀವಿ. ನಿಮಗೆ ಏನು ಇಷ್ಟ ಬೇಕೋ ಅಷ್ಟು 1100 ರೂಪಾಯಿ ತಗೋಬಹುದು. ಇನ್ನು 150 ರೂಪಾಯಿಗೆ ನಮ್ಮ ಕಂಪ್ನಿ ವತಿಯಿಂದ ನಮ್ಮ ಕಂಪ್ನಿಯ ಅಂಗಡಿಗಳಿಗೆ ಶಾಪಿಂಗ್ ವೋಚರ್ ಕೊಡ್ತೀವಿ. ಆ 150 ರೂಪಾಯಿದು ಶಾಪಿಂಗ್ ವೋಚರ್ ತಗೊಂಡೋಗಿ ನಮ್ಮ ಕಡೆಯಿಂದ 100 ರೂಪಾಯಿದು ಆಫರ್ ಇರುತ್ತೆ. ನೀವು ಏನಾದರೂ ಖರೀದಿ ಮಾಡ್ಬೋದು, ಅದಕ್ಕೂ ನೀವು ಸದಸ್ಯರಾಗ್ಬೋದು. ಆಮೇಲೆ 2ನೇ ಪ್ರಾಜೆಕ್ಟ್ ಪಾಪ ಬಡ ಮಹಿಳೆಯರು ಕೂಲಿಗೆ ನಾನು ಮಾರ್ಕೆಟಿಗೆ ಕೆಲಸಕ್ಕೆ ಹೋದಾಗ ಹೆಣ್ಮಕ್ಳು ಹೇಳ್ತಿದ್ರು, ಮೇಡಮ್ ಅರೆ 1000 ರೂಪಾಯಿ ಅಂದ್ರೆ ಭಾಳ ರುಚಿ ಆಗ್ತದ್ರಿ, ನಾವು ನಮ್ಮ ಗಂಡರಿಂದ ಬಚ್ಚಿಟ್ಕೊಂಡು 500 ಏನಾದರೂ ಜೋಡ್ಸಕ್ ಆಗ್ತದೆ, 500 ರೂಪಾಯಿ ಒಂದು ಸ್ಕೀಮ್ ಮಾಡ್ಬೋದಲ್ಲ ಮೇಡಮ್ ಅಂತಿದ್ರಿ ಹೆಣ್ಮಕ್ಳು. 500 ರೂಪಾಯಿದಾದ್ರೆ ಈಜಿ ಆಗ್ತದೆ, ದಯವಿಟ್ಟು ಅಂತ ಚಿಕ್ಕ ಪುಟ್ಟವು ಮಾಡ್ರಿ ಅಂತ ಹೇಳಿದ್ರು. ಹೇಳಿದಾಗ ನಾವು ಹೌದು ಅಂತೇಳಿ ಅವರ ಕನಿಷ್ಠ ಒಂದು 15ರಿಂದ 20 ಜನ ಮಹಿಳೆಯರ ಹತ್ರ ಕೇಳಿದಾಗ ನನಗೂ ಇದು ಒಂದು ಪ್ರಾಜೆಕ್ಟ್ ತೆಗೆಯೋಣ 500 ರೂಪಾಯಿದಂತ ಸೇಮ್ ಪ್ರಾಜೆಕ್ಟ್. ಅದರಲ್ಲಿ 1000 ಇದರಲ್ಲಿ ಈಗಿರೋದ್ರಲ್ಲಿ 1000 ರೂಪಾಯಿ, ಈಗ ಮಾಡೋದ್ರಲ್ಲಿ 2ನೇ ಪ್ರಾಜೆಕ್ಟ್ ಅಲ್ಲಿ 500 ರೂಪಾಯಿ. ಮೊದಲನೇ ತಿಂಗಳ 750 ರೂಪಾಯಿ ಕಟ್ಟಬೇಕು, 2ನೇ ತಿಂಗಳಿಂದ ಕೇವಲ 500 ರೂಪಾಯಿದು ಕಟ್ಟಬೇಕು. ಇದರಲ್ಲಿ ಏನೇನು ಐಟಮ್ಸ್ ಇಟ್ಟಿದ್ದೀವಿ ಅದರಲ್ಲಿ ಅವೇ ಐಟಮ್ಸ್ ಇದ್ದಾವೆ. ಆಮೇಲೆ ಹೆಚ್ಚಿನದಾಗಿ ರೈತರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ನಾವು ಸ್ವಲ್ಪ ಬಹುಮಾನಗಳು ಇಟ್ಟಿದ್ರಲ್ಲಿ ಚೇಂಜಸ್ ಮಾಡಿದ್ದೀವಿ. ಟ್ರ್ಯಾಕ್ಟರ್ ಭೂಮಿ ಪುತ್ರ ಟ್ರ್ಯಾಕ್ಟರ್ಗಳನ್ನೇ ಜಾಸ್ತಿ, ಪ್ರತಿ ತಿಂಗಳ ಒಂದೊಂದು ಟ್ರ್ಯಾಕ್ಟರ್ ಇರಬೇಕು. ಒಂದು ತಿಂಗಳ ಚಿಕ್ಕ ಟ್ರ್ಯಾಕ್ಟರ್, ಒಂದು ತಿಂಗಳ ದೊಡ್ಡ ಟ್ರ್ಯಾಕ್ಟರ್. ಜೊತೆಗೆ ಪ್ರಥಮ ದ್ವಿತೀಯ ಬಹುಮಾನ ತೃತೀಯ ಬಹುಮಾನಗಳಿಗೆ ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಮಾಡಿದ್ದೀವಿ. ದಯವಿಟ್ಟು ಆ ಪ್ರಾಜೆಕ್ಟು ನಿಮ್ಮದಾಗ ನೀವು ಸದಸ್ಯರಾಗಿ ಬಹುಮಾನವನ್ನು ಗಿಟ್ಟಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ.
ಆಮೇಲೆ ಅಣ್ಣ ಒಂದು ಸಲಹೆ ಕೊಟ್ಟರು, ಅವ್ರು ಕುತ್ಕೊಂಡಾರೆ, ಅವರು ನಾವು ಊರಿಗೆ ಸದಸ್ಯ ತಗೊಂಡಕ್ಕೆ ಹೋದಾಗ ಕೆಲವೊಬ್ರು ಹೇಳಿದ್ರು, ಸಾಮಾನ್ಯ ನೀವೇನಾದ್ರೂ ಗೋಲ್ಡ್ ಇದು ಬೈಕು ಏನಾದರೂ ಬಂದಾಗ ಅದು ನಮಗೆ ಬೇಡ ಅಂದಾಗ ನಾವು ಕೇಳಿದ್ದಕ್ಕೆ ನೀವು ಅದನ್ನ ಸ್ವಲ್ಪ ಆಸ್ಪದ ಮಾಡಿದ್ರೆ ಇನ್ನೂ ಒಳ್ಳೇದಾಗತ್ತೆ, ಈ ಕಂಪ್ನಿ ಸ್ವಲ್ಪ ಬದಲಾವಣೆ ಮಾಡ್ರಿ ಅಂತ. ಸರ್ ಹೌದು, ನೀವು ಹೇಳಿದ್ದು ಕರೆಕ್ಟ್, ಅದಕ್ಕೂ ನಾವು ಆಲಿಸ್ತೀವಿ. ನಾವು ಇದೇ ತಿಂಗಳ 5ನೇ ಬರ್ತಕ್ಕಂಥ ತಿಂಗಳ 5ನೇ ತಾರೀಕಿಗೆ ಬಾಡಿ ಮೀಟಿಂಗ್ ಮಾಡ್ಕೊಂಡು ಮ್ಯಾನೇಜರು, ಸಂಸ್ಥಾಪಕರು ಮತ್ತು ನಾನು ಒಂದು ಡಿಸಿಷನ್ ಮಾಡ್ತೀವಿ. ಜನರಿಗೂ ಅನುಕೂಲ ಆಗೋಂಥದ್ದು ಒಂದು ಯೋಜನೆ ನಿಮ್ಮ ಮಾತಿಗೆ ನಾವು ಪಾಲನೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಮೀಟಿಂಗಲ್ಲಿ ರಿಸರ್ವೇಷನ್ ಪಾಸ್ ಆದರೆ ಆ ರೀತಿ ಆಗುತ್ತೆ, ಇಲ್ಲಾಂದರೆ ನಮ್ಮ ಕಂಡೀಷನ್ಸ್ ಪ್ರಕಾರ ಆಗುತ್ತೆ. ಆದಷ್ಟು 99% ನನಗೆ ಅದು ಆಗ್ಬೋದು ಅಂತ ನನಗಿದೆ. ದಯವಿಟ್ಟು ಸರ್ ನಿಮ್ಮ ಸಲಹೆಗಳು ಏನಾರು ಇದ್ರೆ ಹೇಳ್ರಿ, ನಮಗೆ ತಪ್ಪಿದ್ರೆ ಹೇಳ್ರಿ, ನಾವು ತಿದ್ಕೊಂತೀವಿ. ಮುಂದೇನು ಸಹ ಈಗ ಹೆಂಗ ನಮಗೆ 10ನೇ ಡ್ರಾಕ್ಕೆ ಸಹಕಾರ ಕೊಟ್ಟಿದ್ದೀರಿ, ಮುಂದೇನು ಇದೇ ರೀತಿ ಸಹಕಾರ ಕೊಡಿ. ನಿಮ್ಮ ಮಕ್ಕಳು, ನಿಮ್ಮ ಸಂಬಂಧಿಕರ ಮಕ್ಕಳಿಗೆ ನಮ್ಮ ಕಂಪ್ನಿಗೆ ಕೆಲಸಕ್ಕೆ ಕಳಿಸ್ರಿ. ಬೆಂಗಳೂರು ಮಂಗಳೂರಿಗೆ ಹೋಗೋಕ್ಕಿಂತ ಇದ್ದೂರಲ್ಲೇ ಮಕ್ಕಳ ಮುಖ ನೋಡ್ತೀವಿ, ಕೆಲಸಕ್ಕೆ ಕಳಿಸಿದ್ರೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ, ಜೈ ಹಿಂದ್. ಧನ್ಯವಾದಗಳು. ABS ಡ್ರೀಮ್ ಇಂಡಿಯಾ ಗ್ರೂಪ್ನ ಸಂಸ್ಥಾಪಕರಾದ ಶಂಕರ್ ಪ್ರೋಗ್ರಾಮ್ ಮೇಡಮ್ ಅವರಿಗೆ. ಅದೇ ರೀತಿಯಾಗಿ ಈಗ ಮುಂದಿನ ಘಟ್ಟ ಕಾರ್ಯಕ್ರಮ ಡ್ರಾ ಅದನ್ನು ನಡೆಸಿಕೊಡಲು ABS ಡ್ರೀಮ್ ಇಂಡಿಯಾ ಗ್ರೂಪ್ನ ಸಂಸ್ಥಾಪಕರಾದಂತಹ ಬಾಬು ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ ABS ಡ್ರೀಮ್ ಇಂಡಿಯಾ ಗ್ರೂಪ್ನ ಸರ್ವ ಸದಸ್ಯರು ತಮ್ಮ ತಮ್ಮ ಕಾಯಿನ್ಗಳನ್ನು ನೋಡ್ಕೊಳ್ಬೇಕು ವಿಡಿಯೋ ಮೂಲಕ, ಇಲ್ಲ ಅಂದ್ರೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ಇನ್ನೇನು 9 ಡ್ರಾ ಅನ್ನೋದು 10ನೇ ಡ್ರಾ. 10ನೇ ಡ್ರಾ ಮೊದಲನೇ ಬಹುಮಾನ ಹೊರಗಡೆ ಆಲ್ರೆಡಿ ವೇಟ್ ಮಾಡ್ತಾ ಇದೆ, ಯಾರಿಗಿದೆ ಯಾರಿಗಿಲ್ಲ ಅಂತ ಹೇಳ್ಬಿಟ್ಟು. ಈಗ ಅದು ಟ್ಯಾಕ್ಟರ್ ಈಗ ಹೆಂಗು ನಮ್ದು ಅಪ್ಡೇಟ್ ಆಗ್ತದೆ, ಅದು ಕೂಡ ಟ್ಯಾಕ್ಟರ್ ಅಪ್ಡೇಟ್ ಆಗಿದೆ. ಮಾತಾಡುತ್ತೆ ಟ್ಯಾಕ್ಟರ್, ಗೊತ್ತಾ? ರೋಡಲ್ಲಿ ಹೋಗ್ತಾ ಇದ್ರೆ ಮಾತಾಡುತ್ತೆ, ರೋಡಲ್ಲಿ ಕಲ್ಲಿದೆಯಪ್ಪ ಅನ್ನುತ್ತೆ ಟ್ಯಾಕ್ಟರ್. ಆ ಥರ ಟ್ಯಾಕ್ಟರ್ ಬಂದಿದ್ದೀವಿ ಅದು. ಓಕೆನಾ? ಯಾರಿಗುಂಟು ಯಾರಿಗಿಲ್ಲ. 9 ಡ್ರಾ ಸಕ್ಸಸ್ ಮಾಡಿದ್ದೀವಿ. ಇಲ್ಲಿವರೆಗೂ 509 ಜನ ಗೆದ್ದಿದ್ದಾರೆ ನಮ್ಮ ಸ್ಕೀಮಲ್ಲಿ. ಇಲ್ಲಿವರೆಗೂ 509 ಜನ ಗೆದ್ದಿದ್ದಾರೆ. 509 ಜನ ನಮ್ಮ ABS ಅಲ್ಲಿ ಹೀರೋಗಳಾಗಿದ್ದಾರೆ. ಈ 10ನೇ ಡ್ರಾದಲ್ಲಿ ಯಾರು 64 ಜನ ಹೀರೋ ಆಗ್ತಾರೆ ನೋಡೋಣ. ಇದನ್ನು ನೋಡುವ ಸಮಯ ಕೆಲವೇ ನಿಮಿಷಗಳು ಗೊತ್ತಾಗುತ್ತೆ. ಸರ್, ಇನ್ನು ಯಾರಾದರೂ ಲೈವ್ ಅಲ್ಲಿ ನೋಡ್ತಕ್ಕಿಂತವರು ನಿಮ್ಮ ನಂಬರ್ ಕಂಡಿಲ್ಲ ಬಂದಿಲ್ಲ ಅಂತ ಇದ್ರೆ ಈಗ ಹೇಳ್ಬೋದು. ಮೈಕ್ ಆನ್ ಇದೆ, ನಾನು ಕೂಡ ಲೈವ್ ಆನ್ ಮಾಡ್ಕೊಂಡಿದ್ದೀನಿ. ಕಾಲ್ ಮಾಡ್ಬೋದು, ಇಲ್ಲ ಮೆಸೇಜ್ ಹಾಕ್ಬೋದು, ರಿಪ್ಲೈ ಮಾಡ್ತಾ ಇದ್ದೀನಿ. ಸರ್ ಸ್ಟಾರ್ಟ್ ಮಾಡೋಣ ಸರ್. ಸ್ಟಾರ್ಟ್ ಮಾಡೋಣ. ಕಾಯಿನ್ಸ್ ನೋಡಿ ಸರ್ ಒಂದ್ಸಲ. ಆಯ್ತು ಸರ್, ಖಂಡಿತ ಸರ್, ಹಂಗೆ ತೆಗಿತೀವಿ. ಆ ಕಡೆಯಿಂದ ಬರ್ತೀವಿ, 1 by 1 ತೆಗಿತೀವಿ. 1 by 1 ತೆಗಿತೀವಿ. ಆ ಕಡೆ ಬರಲ್ಲ, ಆ ಕಡೆ ಲಾಸ್ಟ್ ಹೋಗಲ್ಲ. ಹುಷಾರು. 10ನೇ ಡ್ರಾ. ಈಗ 9 ಡ್ರಾದಲ್ಲಿ ವಿನ್ ಆದವರು ಸ್ಟೇಜ್ ಮೇಲೆ ಇದ್ದಾರೆ. ಇವಾಗ 10ನೇ ಡ್ರಾ ಯಾರು ವಿನ್ ಆಗ್ತಾರೆ ಯಾರಿಲ್ಲೋ ಇನ್ನೇನು ಕಾಯುವ ಸಮಯ. ಕೇವಲ 10 ನಿಮಿಷದಲ್ಲಿ ಗೊತ್ತಾಗುತ್ತೆ. ಮೊದಲನೇ ಬಹುಮಾನ ಮಹೇಂದ್ರ ಟ್ರ್ಯಾಕ್ಟರ್. ಮೊದಲನೇ ಬಹುಮಾನ ಮಹೇಂದ್ರ ಟ್ರ್ಯಾಕ್ಟರ್. ಯಾರಿಗುಂಟು ಯಾರಿಗಿಲ್ಲ. ಒಂದು ಬಾಯ್ ಇನ್ನು ನಂಬರ್ ಇದ್ದಿಲ್ಲ ಸರ್, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ನಂಬರ್ ಗೆದ್ದಿಲ್ಲ, ಅದು ನಂಬರ್ ಇಟ್ಟಿರೋದು ನಮ್ಗೆ ನಂಬರ್ ಇದ್ದಿಲ್ಲ ನೋಡಕ್ಕೆ. ಇವಾಗ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೌದು ಸರ್, ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ. ಗೆದ್ದಿರೋ ನಂಬರ್ ಹಾಕ್ತೀವಿ ಇನ್ನೊಂದು ಸ್ವಲ್ಪ ಹಿಂದೆ. ಸರ್ ಹೇಳಿ. ಹಲೋ. ಹಾಂ ಸರ್ ಹೇಳಿ ಸರ್. ಮತ್ತೆ ನಿಧಾನ ಕೆಳಗಡೆ ಬೆಳೆಸ್ಬೇಡ್ರಿ, 1 by 1 ನಿಮಿಷ ಇದಾಗುತ್ತೆ. 1 by 1 ಹಾಕಿ. ಆಯ್ತು ಆಯ್ತು, ಹಂಗೆ ಹಾಕ್ತೀವಿ. ನಿಧಾನ ಕೆಳಗಡೆ ಬೆಳೆಸ್ಬೇಡ್ರಿ.
ನಿಧಾನ. ಆಯ್ತಾ? ಚಿಕ್ಕವರೇ ಈಗ ಅಷ್ಟೇ. ಮೊದಲನೇ ನಂಬರ್ ಎಲ್ಲರಿಗೆ ಕುತೂಹಲ. ಬನ್ನಿ ಸರ್, ನೀವು ಬನ್ನಿ. ಬಾ ಆಚಾರ್ಯ ಸರ್ ಬರ್ತಾರೆ. ಬಾಣ 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 ಬಾ ಬಾಣ. ನಮಗೆ ಕೆಲಸ ಕಮ್ಮಿ ಆಗುತ್ತೆ. ಬನ್ನಿ. ಮೊದಲನೇ ಬಹುಮಾನ 10ನೇ ತಿಂಗಳು ಯಾರು ಬರ್ತೀರಾ ಸರ್? ಕೆಳಗಡೆ ಕುಂತಿರ್ತಾರೆ ಸರ್. ಸ್ಟೇಟ್ ಮೇಲೆ ಕಸಲ್ಲ. ಯಾಕಂತಂದ್ರೆ ಆಲ್ರೆಡಿ ನಮ್ಗೆ ಕೆಲವು ತುಂಬಾ ಕಂಪ್ಲೇಂಟ್ ಬಂದಾವೆ. ಏನಂತಂದ್ರೆ ಬೇಕಂತ ಅವರೇ ಕರ್ತಾರೆ, ಅವ್ರ ಕೈಲಿ ಎಬ್ಸ್ತಾರೆ ಕೇಳ್ಬಿಟ್ಟು. ನೀವೇ ಬನ್ನಿ, ಸರ್ವ ಸದಸ್ಯರು ಬನ್ನಿ. ಕೂಡಿಸಿ ಯಾರು ಒಬ್ಬರು ಬನ್ನಿ. ಯಾಕಂತಂದ್ರೆ ನೆಂದರು ಕೂಡ್ತಾರೆ, ಏನಾಗುತ್ತೆ ಹೇಳಿರ್ತಾರೆ, ಅದು ತುಂಬಾ ಫೋನ್ ಮಾಡಿ ಹೇಳಿರ್ತಾರೆ. ಹಾಗಾಗಿ ಸಮ್ಮುಖದಲ್ಲಿ ಬರ್ತವೆ. ಏನ್ ಮಾಡಕ್ಕಾಗುತ್ತೆ ಅಷ್ಟು ಮಾಡಿದ್ರು ಒಂದು ಮಾತು ಬರ್ತವೆ. ಮೊದಲನೇ ಬಹುಮಾನ 10ನೇ ತಿಂಗಳ ಮೊದಲನೇ ಬಹುಮಾನ. ಆರಾಮಾಗಿ ಬಾಯಪ್ಪ ನಾನು ಇರ್ತೇನೆ. ಒಂದೇ ನಂಬರ್ 1701 ಮಹೇಂದ್ರ ಟ್ರ್ಯಾಕ್ಟರ್. 1701 ಮಹೇಂದ್ರ ಟ್ರ್ಯಾಕ್ಟರ್. 1701 10ನೇ ತಿಂಗಳ ಮೊದಲನೇ ಬಹುಮಾನ. 1701 ಮಹೇಂದ್ರ ಟ್ರ್ಯಾಕ್ಟರ್. ಯಾರಿಗೊಟ್ಟು ಯಾರಿಗಿಲ್ಲ, ಯಾರಿಗಾಯ್ತು ಅದೃಷ್ಟ ಒಂದು. 1701 10ನೇ ತಿಂಗಳ ಮೊದಲನೇ ಬಹುಮಾನ ಮಹೇಂದ್ರ ಟ್ರ್ಯಾಕ್ಟರ್. ಈಗ 10ನೇ ತಿಂಗಳು ರುದ್ರೇಶ್
ಗದಗ್ 1701 ರುದ್ರೇಶ್ ಗದಗ್ ಅವರು ಸರ್ ಹೇಳಿ. ಹತ್ತನೇ ತಿಂಗಳ 2ನೇ ಬಹುಮಾನ 50,000 ರೂಪಾಯಿ ಚಿನ್ನ 4 ದಿನಕ್ಕೆ. ಒಂದೇ ತೆಗಿರಿ. 1876 50,000 ಬಂಗಾರ 1876 1876 ಹೋಗೋಣ ಕಾಯಿ 1876 50,000 ರೂಪಾಯಿ ಬಂಗಾರ. ತ್ರಿನೇತ್ರ ಲಿಂಗಸುಗರು ಬನ್ನಿ. ಯಾರು ಬರ್ತೀರಾ? ಬಂಗಾರ ಇನ್ನು 3 ಬನ್ನಿ ಸರ್. ಬಂಗಾರ ಬಂಗಾರ 50,000 ಬಂಗಾರ 1783 ಫಿಕ್ಸ್ ಮಾಡಿ. ನಾವೇನು ಸರ್ ಇವತ್ತು ಕೈಯಾಗ ಕಳ್ಳಿ ನಾವು ಮಿಕ್ಸ್ ಮಾಡ್ತೀವಿ. ಫಿಕ್ಸ್ ಮಾಡಿ. ಭೂಮಿಕಾ ಮುಂದರಿಗೆ ಬನ್ನಿ. ಭೂಮಿಕಾ ಮುಂದರಿಗೆ
2139 2139 50,000 ರೂಪಾಯಿ ಬಂಗಾರ 2139 50,000 ರೂಪಾಯಿ ಬಂಗಾರ. ಅಮೃತ ಕೊಪ್ಪಾಳ ಬಂಗಾರ ಮುಕ್ತಾಯ 4 ಅಲ್ವಾ? ಬಂಗಾರ ಅದು ಮದುವೆ ಯಾರಿಗಾಗಿದೆ ಅದು ಬರ್ಬೇಕಪ್ಪ ಮಂಚ ಮಾತ್ರ. ಸರ್ ನೀವು ಬನ್ನಿ, ಮತ್ತೆ ನೀವು ಬನ್ನಿ ಬನ್ನಿ ಸರ್. ಮಂಚ, ಡಬಲ್ ಬಾಕ್ಸ್ ಮಂಚ, ಚೇತನ ಬೆಳಕಲ್ ಬಂಗಾರ, ಚೇತನ ಬೆಳಕಲ್. ಅಲ್ಲ ಬಬಣ ಅಣ್ಣ ಆ ಟ್ಯಾಕ್ಟ್ರಿಗೆ ಕಾಯಿಲೆ ಎತ್ತಕ್ ಬರಲಿಲ್ಲ, ಗೋಲ್ಡಿಗೆ ಬರಲಿಲ್ಲ, ಮಂಚ ಅನ್ಕೊಳ್ಳಿ. ಮಂಚ ಅದಕ್ಕೆ ಹೇಳಿದ್ರು, ಮಂಚ ಡಬಲ್ ಬಾಕ್ಸ್ ಮಂಚ ಅಣ್ಣರು ಮಂಚ ಎತ್ತಕ್ ಬಂದಿದ್ದಾರೆ. ಮಂಚ ಮದುವೆ ಮಂಚ ಡಬಲ್ ಬಾಕ್ಸ್ ಮಂಚ, ಮದುವೆ ಹೊಸ ಮದುವೆ ಯಾರಾಗಿರುತ್ತೆ ಅಲ್ಲಿ ಹೋಗ್ಬೇಕು. 6322 6322 ಬಾಕ್ಸ್ ಮಂಚ 6322 ಇನ್ನೇನು ಬಂಪರ್ ಬಹುಮಾನಗಳಾದವು. ಇವಾಗ ABS ಸ್ಪೆಷಲ್ ಗಿಫ್ಟ್ 50 ಜನಕ್ಕೆ, ABS ಸ್ಪೆಷಲ್ ಗಿಫ್ಟ್ 50 ಜನಕ್ಕೆ ಒಬ್ಬೊಬ್ಬರು 10 ನಂಬರ್ ತೆಗಿಬೇಕು. ಅಣ್ಣ 10 ತೆಗಿಬೇಕು. ನಿಮ್ಮೂರಿಗೆ ಟಾಟಾ ಇದು ಆಟೋ ಬಂದಿದೆ, ಆಟೋ ತಗೊಂಡು ಹೋಗ್ಬೇಕು. ಕುಂತ್ಕೊಳ್ಳಿ. ಅವ್ರಾದ್ಮೇಲೆ ಬರಲಿ, ಇವರಾದ್ಮೇಲೆ ಕುಂತ್ಕೊಳ್ಳಿ. ಸ್ಪೆಷಲ್ ಬಹುಮಾನ ಯಾರು ಏನಾದ್ರು? ಮಂಜೇಶ್ ಗೌಡ, ಮಂಡ್ಯ. ಅದು ತೆಗಬೇಕು, ಅದು ತೋರಿಸು. 1424 11,000 ಕ್ಯಾಶ್ ABS ಸ್ಪೆಷಲ್ ಗಿಫ್ಟ್. 1424 ABS ಸ್ಪೆಷಲ್ ಗಿಫ್ಟ್. ಅಲ್ಲ ಕಣ ಅಲ್ಲ. $5,800
5852 ABS ಸ್ಪೆಷಲ್ ಗಿಫ್ಟ್. ಕ್ಲೀನಾಗಿ ಜೋಡಿಸಿರೋದು ಆ ಕಡೆ. ಹೌದು. ABS ಸ್ಪೆಷಲ್ ಗಿಫ್ಟ್. 164 ABS ಸ್ಪೆಷಲ್ ಗಿಫ್ಟ್. 164. ಅಲ್ಲ ಸರ್, 1051 ABS ಸ್ಪೆಷಲ್ ಗಿಫ್ಟ್. 1051 2469 ABS ಸ್ಪೆಷಲ್ ಗಿಫ್ಟ್. 2469 ABS ಸ್ಪೆಷಲ್ ಗಿಫ್ಟ್. ಇನ್ನೇನು ಇನೋವಾ 12 ತಿಂಗಳ ಇನೋವಾ ಕಾಯ್ತಾ ಇದೆ. ಇನೋವಾ ಕ್ರಿಸ್ಟಾ ಗಾಡಿ ಕೇವಲ ಒಂದೇ ತಿಂಗಳು ಬಾಕಿ. 505 ABS ಸ್ಪೆಷಲ್ ಗಿಫ್ಟ್. 505 ಇನೋವಾ ಕ್ರಿಸ್ಟಾ ಯಾರಿಗುಂಟು ಯಾರಿಗಿಲ್ಲ. ಒಂದು ತಿಂಗಳು ಬಾಕಿ ಇದೆ. 22 ಲಕ್ಷ ರೂಪಾಯಿ ಗಾಡಿಯಪ್ಪ. ಅದೃಷ್ಟ 12,000 ರೂಪಾಯಿಗೆ ಕೊಡೋಣ. ಆಯ್ತು, ತೆಗೆಯೋಣ. 4159 ABS ಸ್ಪೆಷಲ್ ಗಿಫ್ಟ್. ಸೆಕೆಂಡ್ ಸೀಸನ್ನಲ್ಲಿ JCB ಇದೆ. JCB ನೆಕ್ಸ್ಟ್ ಆಫರ್ ಮತ್ತು ಟಾಟಾ ಸಿಯಾರಾ ಕಾರ್ಡ್ ಮೊದಲನೇ ಬಹುಮಾನ ಆಗಸ್ಟ್ 25ಕ್ಕೆ. ಮೆಂಬರ್ಶಿಪ್ ಆಗಿ ಬೇಗ 750 ರೂಪಾಯಿಗೆ ಟಾಟಾ ಸಿಯಾರಾ ಕಾರ್ಡ್, ಹೊಸ ಕಾರ್ಡ್. $1360 ABS ಸ್ಪೆಷಲ್ ಗಿಫ್ಟ್. ಅದು ಗಣೇಶ್ ಎಷ್ಟದು? ABS ಸ್ಪೆಷಲ್ ಗಿಫ್ಟ್ 2454 ABS ಸ್ಪೆಷಲ್ ಗಿಫ್ಟ್. 12 ತಿಂಗಳ ಬಹುಮಾನ. ಮೊದಲನೇ ಬಹುಮಾನ ಟಾಟಾ ಇಲ್ಲ ಇನೋವಾ ಕ್ರಿಸ್ಟಾ ಕಾರ್. 1 ವರ್ಷ, ಇನ್ನೇನು 2 ತಿಂಗಳಲ್ಲಿ 1 ವರ್ಷ ಆಗುತ್ತೆ. ನಮ್ಮ ಕಂಪನಿ 1302 ABS ಸ್ಪೆಷಲ್ ಗಿಫ್ಟ್. 1302 ಅಲ್ವಾ? ಬನ್ನಿ ಸರ್, ಯಾರು ಬರ್ತೀರಾ? ಬಾ ಭೂಷಣ, ಬಿರಿಯಾನಿ ತಿಂತೀನಿ ಬಾ. ಬಹುಮಾನ ಇನೋವಾ ಕ್ರಿಸ್ಟಾ. ನೋಡಿ, ಇನ್ನೂ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಆಫರ್ ಹಾಕ್ಬೋದು. ಇನೋವಾ ಕ್ರಿಸ್ಟಾ ಗಾಡಿ ABS ಸ್ಪೆಷಲ್ ಗಿಫ್ಟ್. 4590 ABS
ಸ್ಪೆಷಲ್ ಗಿಫ್ಟ್ 4273. 4270. ಇನ್ನೋವಾ ಕ್ರಿಸ್ಟಾ 12ನೇ ತಿಂಗಳಿಗೆ ಮೊದಲನೇ ಬಹುಮಾನ 1647 ABS ಸ್ಪೆಷಲ್ ಗಿಫ್ಟ್. ABS ಸ್ಪೆಷಲ್ ಗಿಫ್ಟ್ 2714. ABS ಸ್ಪೆಷಲ್ ಗಿಫ್ಟ್ 2914. ABS ಸ್ಪೆಷಲ್ ಗಿಫ್ಟ್ 89. ABS ಸ್ಪೆಷಲ್ ಗಿಫ್ಟ್ 1385. $5826 ABS ಸ್ಪೆಷಲ್ ಗಿಫ್ಟ್ 5826. ತಂದ್ಬಿಡ್ತಾನೆ 6317 ABS ಸ್ಪೆಷಲ್ ಗಿಫ್ಟ್. ಯಾರು ಬರ್ತೀರಾ? ABS ಸ್ಪೆಷಲ್ ಗಿಫ್ಟ್ 2105. 2105 ABS ಸ್ಪೆಷಲ್ ಗಿಫ್ಟ್ 2105. $4173 ABS ಸ್ಪೆಷಲ್ ಗಿಫ್ಟ್ 4173.
3868 ABS ಸ್ಪೆಷಲ್ ಗಿಫ್ಟ್. ಇನೋವಾ ಕ್ರಿಸ್ಟಾ ವೇಟಿಂಗ್ ಮಾಡ್ತಾ ಇದೆ. 360 ABS ಸ್ಪೆಷಲ್ ಗಿಫ್ಟ್ 360. ಸೆಕೆಂಡ್ ಸೀಸನ್ ಅಲ್ಲಿ ಟಾಟಾ ಸಿಯಾರಾ ಕಾರು 750 ರೂಪಾಯಿಗೆ. 1513 ABS ಸ್ಪೆಷಲ್ ಗಿಫ್ಟ್. ABS ಸ್ಪೆಷಲ್ ಗಿಫ್ಟ್ 665. ABS ಸ್ಪೆಷಲ್ ಗಿಫ್ಟ್ 4301. ನಾಲ್ಕೇನಾ? ಇಲ್ಲ ತೊಂಬತ್ತೈದು ABS ಸ್ಪೆಷಲ್ ಗಿಫ್ಟ್ 95. ಬನ್ನಿ. 30 ಟೋಟಲ್ 30 ಇನ್ನು 20 ಯಾರು ಬನ್ನಿ. ಬಾ ಬಾ ಬಾ. ABS ಸ್ಪೆಷಲ್ ಗಿಫ್ಟ್. ABS ಸ್ಪೆಷಲ್ ಗಿಫ್ಟ್. ABS ಸ್ಪೆಷಲ್ ಗಿಫ್ಟ್ 773.
4045 ABS ಸ್ಪೆಷಲ್ ಗಿಫ್ಟ್ 4045. ABS ಸ್ಪೆಷಲ್ ಗಿಫ್ಟ್ 1461. ಎಷ್ಟು ನಿಂತವರೆಗೆ ನೋಡಿ 6246 ABS ಸ್ಪೆಷಲ್ ಗಿಫ್ಟ್ 6246. ಎರಡು 2463 ABS ಸ್ಪೆಷಲ್ ಗಿಫ್ಟ್ 2463. ABS ಸ್ಪೆಷಲ್ ಗಿಫ್ಟ್ 2716. ABS ಸ್ಪೆಷಲ್ ಗಿಫ್ಟ್ 4179 ABS ಸ್ಪೆಷಲ್ ಗಿಫ್ಟ್. ಬನ್ನಿ ಸರ್, ಈಗಲೂ ಮೆಂಬರ್ಶಿಪ್ ಅರ್ಥ ಹಾಕ್ರಿ. ಬಾಕಿ ಹಾಕಂಗಿಲ್ಲ, ಇಲ್ಲಿ ನಂಬರ್ ಹಾಕಲ್ಲ. ಏನು ಯಾರಾದ್ರೂ ಫೋನ್ ಮಾಡಿ ಮೆಡಿಕಲ್ ವ್ಯಕ್ತಿ ಹಾಕ್ತೀವಿ, ಫೋನ್ ರೆಸ್ಪಾನ್ಸ್ ಮಾಡಿದ್ರೆ ಇಲ್ಲದ ಹಾಕಿಲ್ಲ. ನಮ್ಮ ರೆಸ್ಪಾನ್ಸ್ ಆಗಿದೆ, ಬಾಕಿ ಹಾಕಿ 5187 ABS ಸ್ಪೆಷಲ್ ಗಿಫ್ಟ್. ಅವಾಗ ನೆಟ್ಟಿನ ಬೇರೆ ಇರುತ್ತೆ, ಇದನ್ನು ಬೇರೆ ಆಗುತ್ತವ, ಬೇರೆ ಬರ್ತಾವ ಹೀಗೆ, ಅದು ಬೇರೆ ಕರೆಂಟ್ ಪಕ್ಕದ ಬರ್ತಾವ. 4144 124 ABS ಸ್ಪೆಷಲ್ ಗಿಫ್ಟ್ 124. ಸೆಕೆಂಡ್ ಸೀಸನ್ 750 ರೂಪಾಯಿ ಮಾತ್ರ, ತಿಂಗಳಿಗೆ 500 ರೂಪಾಯಿ. ಟಾಟಾ ಸಿಯಾರಾ ಕಾರ್ ಮೊದಲನೇ ಬಹುಮಾನ 434 ABS ಸ್ಪೆಷಲ್ ಗಿಫ್ಟ್ 434. $385 ABS ಸ್ಪೆಷಲ್ ಗಿಫ್ಟ್ 385.
ಇನ್ನೇನು ಬಂಗಾರ ಕೊಡಬೇಕು, ಆಟೋ ಕೊಡಬೇಕು, ಬೈಕ್ ಕೊಡಬೇಕು. ಸಾವಿರದ ಮುನ್ನೂರ ಎಪ್ಪತ್ಮೂರು ABS ಸ್ಪೆಷಲ್ ಗಿಫ್ಟ್ 1373. $3,588 ABS ಸ್ಪೆಷಲ್ ಗಿಫ್ಟ್ 3,588. ಹಲೋ ಮೂವತ್ತೊಂದು ABS ಸ್ಪೆಷಲ್ ಗಿಫ್ಟ್ 31. $564 ABS ಸ್ಪೆಷಲ್ ಗಿಫ್ಟ್ 564. ಕಡಿವಾಂಧ್ರ $369 ABS ಸ್ಪೆಷಲ್ ಗಿಫ್ಟ್ 10 ಗ್ರಾಂ ಮುಕ್ತಾಯ. ಕೆಲವೇ ನಿಮಿಷ ಇದು ಸ್ವಲ್ಪ ಸೈಡ್ ಇದೆ ಬನ್ನಿ. ಮದನ್ ನನ್ನ ಕಡೆ ತಿರುಗಿರೋಕ ಓಕೆ. ಒಂಬತ್ತನೇ ಡ್ರಾ ವಿಜೇತರಿಗೆ ಬಂಗಾರ ಕೊಡ್ತೇವೆ. 9ನೇ ಡ್ರಾ 10 ಗ್ರಾಂ ಬಂಗಾರ ಬಳ್ಳಾರಿಯಲ್ಲಿ ಕೊಡ್ತಾ ಇದ್ದೀವಿ. ಬಂಗಾರ ಟೈಮ್ ಮೇಡಮ್ ಬನ್ನಿ, ಹತ್ರ ಬನ್ನಿ, ಇಸ್ಕೊಳ್ರಿ. ಬಂಗಾರ ಟೈಮ್ ಇತ್ತು ಮಲಬಾರ್ ಕಂಪ್ನಿದು, ಬೇಕಾದ್ರೆ ಚೆಕ್ ಮಾಡ್ಬೋದು. ಮೇಡಮ್ ಅಷ್ಟೇ ಇದೆ ಸರ್. ಓಕೆ ಸರಿ, ಟೆಸ್ಟಿಂಗ್ ಮಾಡಿದ್ರೆ ಟೆಸ್ಟಿಂಗ್ ಮಾಡ್ಕೋಬೋದು, ಚೆಕ್ ಮಾಡ್ಬೋದು. ಆಮೇಲೆ ಊರಿಗೆ ಹೋಗಿ ಚೆಕ್ ಮಾಡ್ಕೊಂಡು ಬಂದ್ರೇನಿಲ್ಲ. ಹಾಗಾಗಿ ಒಂದೆರಡು ಅನಿಸಿಕೆ ಮಾತ್ರ. ನಾವು ಈ ದಿನ ABS ಮೀಡಿಯಾ ಗ್ರೂಪ್ ಕಂಪನಿ ವತಿಯಿಂದ ABS ಗೋಲ್ಡ್ ಸ್ಕೀಮಲ್ಲಿ 9ನೇ ಕಂತಿನ ಕೇವಲ 80,000 ರೂಪಾಯಿ ಹಣ ಕೊಟ್ಟಿರ್ತಕ್ಕಂಥ ಯಶ್ವಾನ್ ಮತ್ತು ಅವರ ಸಹಪಾಠಿಗಳು ಇವತ್ತು 9,000 ರೂಪಾಯಿಗೆ ನಾವು 10 ಗ್ರಾಂ ಚಿನ್ನವನ್ನು ನಮ್ಮ ಗೋಲ್ಡ್ ಸ್ಕೀಮ್ ವತಿಯಿಂದ ಮಲಬಾರ್ ಗೋಲ್ಡ್ ಕಂಪನಿಯ 916 ಚಿನ್ನವನ್ನು ಅವರಿಗೆ ಹಸ್ತಾಂತರ ಮಾಡಿದ್ದೀವಿ. ನಾನೀಗ ಲೈವ್ ಮುಖಾಂತರ
ಏನಿರಲಿಲ್ಲ ಮೇಡಮ್, ಎಲ್ಲ ಒಳಗೆ ನನಗೆ ಇಪ್ಪತ್ತು ಸಾರಿ ಯುವರಾಜ್ ನಮ್ಮ ಆಟೋ ಅಲ್ಲಿ ರೈಮನ್ ಬೈದಾರಲ್ಲ ಅವರೆಲ್ಲ ತಿಳ್ಕೊಂಡೆ ನಾನು ಮಾಡ್ತಿದ್ದೆ. ನಿಮಗೆ ಕಂಪ್ನಿ ಬಗ್ಗೆ ಯಾವ್ದು ಡೌಟ್ ಇರಲಿಲ್ಲ? ಡೌಟ್ ಇರಲಿಲ್ಲ, ಅವರೆಲ್ಲ ಹೇಳಿದ್ರು ನಮ್ಮಲ್ಲಿದ್ದಾರೆ ಅಂತ, ಅದ್ರ ಬಗ್ಗೆ ಟೆನ್ಷನ್ ಇರಲಿಲ್ಲ. ಓಕೆ ಸರ್, ನಮ್ಮ ಕಂಪ್ನಿ ವತಿಯಿಂದ ಮತ್ತೆ ನಿಮ್ಮ ಕಡೆಯಿಂದ ರೆಹಮಾನ್ ಅವರಿಗೆ ಕೃತಜ್ಞತೆ ಸಲ್ಲಿಸ್ರಿ. ಧನ್ಯವಾದ ರೆಹಮಾನ್, ನಿಮ್ಮ ಕಡೆಯಿಂದ ನಮ್ಮ ಕಂಪ್ನಿಗೆ ತುಂಬ ಸದಸ್ಯತ್ವ ಕೊಟ್ಟಿದ್ದೀರಿ. ನಿಮಗೆ ಈ ಸಂದರ್ಭದಲ್ಲಿ ನಾನು ABS ಕಂಪ್ನಿ ವತಿಯಿಂದ ಕೃತಜ್ಞತೆ ಸಲ್ಲಿಸ್ತೀನಿ. ಓಕೆ, 9ನೇ ಕಂತಿನ ಬಂಪರ್ ಬಹುಮಾನದ ವಿಜೇತರಾದಂತಹ ಮಹೇರಾ ಅವರಿಗೆ ಸರ್ ಅಷ್ಟೇ ಸರ್. ನಮ್ಮ ಕಂಪನಿ ಎಲ್ಲ ಈ ಸರ್ತಿ ಆಫರ್ ಇದೆ, ಎಂಪ್ಲಾಯ್ಸ್ ಆಫರ್ ಅಂತ ಇರ್ತಾರೆ. ದಾಂಡಲೆ ಟ್ರಿಪ್ ಓಕೆನಾ? ಎಷ್ಟು ಕೊಡ್ತೀರಪ್ಪ? ದಾಂಡಲೆ ಟ್ರಿಪ್ 1,000 ಮೆಂಬರ್ಶಿಪ್. ಎರಡು ಸ್ಕೀಮ್ ಇದೆ. ಮೊದಲನೇ 1 ಟೈಮ್ ಸ್ಕೀಮು, ಮೊದಲನೇದು, ಎರಡನೇದು, 3 ಸ್ಕೀಮ್ ಸೇರಿಬಿಟ್ಟು 1,000 ಮೆಂಬರ್ಶಿಪ್. ದಾಂಡಲೆ ಟ್ರಿಪ್ ABS ಎಲ್ಲ ಎಂಪ್ಲಾಯ್ಸ್ಗೂ, ಮ್ಯಾನೇಜರ್, ಓಕೆನಾ? ಓಕೆ, ಫಸ್ಟ್ ಕೆಲಸ ಆಮೇಲೆ ಟ್ರಿಪ್ಪು, ಹೌದಾ? ಆಯ್ತು, ಡನ್. ಓಕೆ, ಈಗ ನಮ್ಮ ಕಂಪನಿಯ ಎರಡನೇ ಸೀಸನ್ ಇನ್ನೇನು ಸ್ಟಾರ್ಟ್ ಆಗಿದೆ. ಮೊದಲನೇ ಸೀಸನ್ನಲ್ಲಿ ಆಲ್ರೆಡಿ ರೀಚ್ ಆಗಿ ಕಂಪನಿ ತುಂಬ ಪ್ರಮೋಷನ್ ಆಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಎರಡನೇ ಸೀಸನ್ನಲ್ಲಿ 750 ರೂಪಾಯಿ ಮಾಸಿಕ ಕಂತು, ಮೊದಲನೇ ತಿಂಗಳು 750 ರೂಪಾಯಿ ಇರುತ್ತೆ. ಅದಾದ ನಂತರ ಪ್ರತಿ ತಿಂಗಳು 500 ರೂಪಾಯಿ ಕಟ್ಟಾಗಿರುತ್ತೆ. 750 ರೂಪಾಯಿ ಸೀಸನ್ನಲ್ಲಿ, ಎರಡನೇ ಸೀಸನ್ನಲ್ಲಿ ಏನಪ್ಪ ಬಹುಮಾನ ಅಂತಂದರೆ, ಮೊದಲನೇ ಬಹುಮಾನ ಟಾಟಾ ಸಿಯಾರಾ ಕಾರು, ಅದಾದ ನಂತರ ಸಣ್ಣ ಪುಟ್ಟ ಬಂಗಾರ ಇರುತ್ತೆ. ಹಾಗೆ ಮೇನ್ ಬಹುಮಾನಗಳು ಹೇಳ್ತಾ ಇದ್ದೀನಿ. ರೈತರಿಗೋಸ್ಕರ ನಾವು ಮಾಡಿರ್ತಕ್ಕಂಥ ಕಂಪನಿ, ಹೆಣ್ಣು ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥ ಕಂಪನಿ, ವಿದ್ಯಾರ್ಥಿಗಳಿಗೋಸ್ಕರ ಮಾಡಿರ್ತಕ್ಕಂಥ ಕಂಪನಿ ಇದು. ರೈತರಿಗೆ ಪ್ರತಿ ತಿಂಗಳು ಟ್ರ್ಯಾಕ್ಟರ್ ಇರುತ್ತೆ. ಟ್ರ್ಯಾಕ್ಟರ್ ಯಾವಂತ ನಾವು ಡಿಸೈಡ್ ಮಾಡಿಲ್ಲ, ಮಹೇಂದ್ರ ಇರ್ಬೋದು, ಇಲ್ಲದ್ರೆ ಇತರ ಟ್ರ್ಯಾಕ್ಟರ್ ಇರ್ಬೋದು. ಒಂದು ಸಣ್ಣ ಟ್ರ್ಯಾಕ್ಟರ್, ಒಂದು ದೊಡ್ಡ ಟ್ರ್ಯಾಕ್ಟರ್ ಆ ಥರ ಇರುತ್ತೆ. ಹಾಗೆ ಐಫೋನ್ ಇರುತ್ತೆ ಮತ್ತು ABS ಸ್ಕಾಲರ್ಶಿಪ್ ಇರುತ್ತೆ ಪ್ರತಿ ತಿಂಗಳು. ಅದಾದ ನಂತರ ಬಂಗಾರ, ಸಾಮಾನ್ಯವಾಗಿ ನಮ್ಮದೇ ಗೋಲ್ಡ್ ಶಾಪ್ ಇರುತ್ತೆ, ಹಾಗಾಗಿ ಬಂಗಾರ ಇರುತ್ತೆ. ಇದು 24 ತಿಂಗಳು ಪ್ರಾಜೆಕ್ಟ್ ಆಗಿರುತ್ತೆ, 2 ವರ್ಷ ಪ್ರಾಜೆಕ್ಟು. ಕೇವಲ ಪ್ರತಿ ತಿಂಗಳು 500 ರೂಪಾಯಿ ಶಾಪಿಂಗ್ ವೋಚರ್ ಪಡ್ಕೋಬೇಕು. ಇದ್ರಲ್ಲಿ ಹೆಂಗಂದ್ರೆ ಕಾನ್ಸೆಪ್ಟ್ ಚೇಂಜ್ ಮಾಡಿ, ಈಗ ನಮ್ಮದೇ ಸೂಪರ್ ಮಾರ್ಕೆಟ್ ಪ್ರಕಾರ 500 ರೂಪಾಯಿ ಪರ್ಚೇಸ್ ಮಾಡಿದ್ರೆ ಒಂದು ಲಕ್ಕಿ ನಂಬರ್ ಇರುತ್ತೆ. ಆ 500 ರೂಪಾಯಿನಲ್ಲಿ ನೀವು ಸೇವಿಂಗ್ ಕೂಡ ಮಾಡ್ಕೋಬಹುದು, ಪರ್ಚೇಸ್ ಕೂಡ ಮಾಡ್ಕೋಬಹುದು. ಎರಡು ಥರ ಇದೆ. ಇಲ್ಲ ಸರ್ ಎಂಡಿಂಗ್ ತೊಗೊಳ್ತೀನಂದ್ರೆ ಎಂಡಿಂಗ್ ತೊಗೋಬಹುದು, ಇಲ್ಲ ಅವತ್ತೇ ನೀವು 500 ರೂಪಾಯಿ ಪರ್ಚೇಸ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಇಲ್ಲಿ ಉಳಿತಾಯನ ಮಾಡ್ಕೋಬಹುದು, ಇಲ್ಲ ನಿಮ್ಮ ವಸ್ತುಗಳು ಬೇಕು ತೊಗೊಂಡೋಗ್ಬೋದು. ಇಲ್ಲಿ ಕಾನ್ಸೆಪ್ಟ್ ಚೇಂಜ್ ಮಾಡಿ ಸಾಕಿ. ಇಲ್ಲ ದುಡ್ಡು ಕಟ್ಟಿದ್ದೀವಿ, ನೆಕ್ಸ್ಟ್ ಏನಾಗುತ್ತೋ ಆ ಥರ ಈ ಥರ ನಿಮ್ಮ ತಲೆ ತೆಗೆದಾಕ್ಬಿಡಿ. ನೀವು 750 ರೂಪಾಯಿ ಕಟ್ಟಿದ್ರೆ 750 ರೂಪಾಯಿ ನೀವು ಶಾಪಿಂಗ್ ಮಾಡ್ಕೊಂಡು ಹೋಗ್ಬಿಡಿ. ಇಲ್ಲಿ ಬಹುಮಾನ ಬರುತ್ತೆ, ಶಾಪಿಂಗ್ ಬರುತ್ತೆ. ಕಾನ್ಸೆಪ್ಟ್ ಚೇಂಜ್ ಇದೆ ಶಾಪಿಂಗ್. ದುಡ್ಡು ಕಟ್ಟಿದ್ದೀವಿ, ದುಡ್ಡಿನ ಮುಂದೆ ಏನು ಆಗಿರೋದಿಲ್ಲ. ಕಟ್ಟಿ ಎಷ್ಟು ಕಟ್ತಾ ಇರ್ತೀರ ಲಿಮಿಟೆಡ್ ಆಗಿ ಅಷ್ಟು ಅಮೌಂಟ್ ಗೇನ್, ಇಲ್ಲ ಎಂಡಿಂಗ್ ಬೇಕಾದ್ರೆ ತಗೋಬಹುದು. ಎರಡು ಕಾನ್ಸೆಪ್ಟ್ ಇದೆ, ಇಲ್ಲ ಸೇವಿಂಗ್ ಮಾಡ್ಕೋಬಹುದು, ಇಲ್ಲ ಅವಾಗ ಪರ್ಚೇಸ್ ಮಾಡ್ಕೋಬಹುದು. ಆ ಕಾನ್ಸೆಪ್ಟ್ ಮುಖಾಂತರ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ಭಯ ಆತಂಕ ಇಲ್ಲ. ಇಟ್ಸ್ ಎ ಲಿಮಿಟೆಡ್ ಕಂಪನಿ. ಇಲ್ಲಿ ಯಾವುದೇ ನಾವು ಮನಿ ಪ್ಲಾನಿಂಗ್ ಮಾಡ್ತಾ ಇಲ್ಲ, ಇಲ್ಲಿ ಡಬಲ್ ಕೊಡ್ತಾ ಇಲ್ಲ, ಇಂಟ್ರೆಸ್ಟ್ ಕೊಡ್ತಾ ಇಲ್ಲ, ಮತ್ತು ನಿಮ್ಮ ದುಡ್ಡಿಗೆ ನಾವು ಯಾವುದೇ ರೀತಿಯ ಬಡ್ಡಿಯನ್ನು ಕೂಡ ಕೊಡ್ತಾ ಇಲ್ಲ. ಇಲ್ಲಿ ಎರಡು ಕಾನ್ಸೆಪ್ಟ್ ಇದೆ. ಎರಡು ಕಾನ್ಸೆಪ್ಟ್ ಅನ್ನು ನಿಮಗೆ ಕ್ಲೀನ್ ಆಗಿ ನಾನು ನಮ್ಮ ಗ್ರೂಪಲ್ಲಿ ಹಾಕ್ತೀನಿ. ಆ ಥರ ಕೂಡ ಪೇ ಮಾಡೋದು. ಇಲ್ಲಿ ಭಯ ಪಡೋದು ಯಾವುದೇ ಅವಶ್ಯಕತೆ ಇಲ್ಲ. ಮತ್ತೆ ಸಿಂಗಲ್ ಕಂಪನಿಯ ವಾರ್ಷಿಕೋತ್ಸವ ಪ್ರಯುಕ್ತ, ನಮ್ಮ ಕಂಪನಿಯ ವಾರ್ಷಿಕೋತ್ಸವದ ಪ್ರಯುಕ್ತ 1250 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಆದರೆ ನಿಮಗೆ ಒಂದು ಶಾಪಿಂಗ್ ವೋಚರ್ ಕೊಡ್ತಾ ಇದೆ. ಇಲ್ಲ 1250 ರೂಪಾಯಿದಲ್ಲಿ ನೀವು ಈಗಲೇ ಬೇಕಾದರೆ ಸೀರೆ ಪರ್ಚೇಸ್ ಮಾಡ್ಕೋಬಹುದು. ಇಲ್ಲ 1250 ರೂಪಾಯಿದಲ್ಲಿ ನಮ್ಮದೇ ಸೂಪರ್ ಮಾರ್ಕೆಟಲ್ಲಿ ನೀವು ಏನು ಬೇಕು ಪರ್ಚೇಸ್ ಮಾಡ್ಕೋಬಹುದು. ಅದು ಕೂಡ ಇದನ್ನು ಕೆಲವರಿಂದ ಓಪನ್ ಆಗುತ್ತೆ. ಆಗಸ್ಟ್ 25ಕ್ಕೆ ಡ್ರಾ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಓಪನ್ ಆಗುತ್ತೆ. ಯಾಕಂದ್ರೆ ಓಪನ್ ಮಾಡ್ತಾ ಇದ್ವಿ, ಕೆಲವೊಂದೊಂದು ಡಾಕ್ಯುಮೆಂಟ್ ಬಂದಿಲ್ಲ ಗೋಲ್ಡ್ ಶಾಪ್, ಹಾಗಾಗಿ ವೇಟ್ ಮಾಡ್ತಾ ಇದ್ವಿ. ಕೇವಲ 1250 ರೂಪಾಯಿ ಕಟ್ಟಿದೆ. ಮುಂಗಡವಾಗಿ ನೀವು ಸೀರೆ ಕೂಡ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಸೀರೆ ಬೇಡಪ್ಪ ಅಂತ ಹೇಳಿದ್ರೆ
ನೀವು 1250 ರೂಪಾಯಿದಲ್ಲಿ ನಮ್ಮ ಶಾಪಿಂಗಲ್ಲಿ ಏನು ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬೋದು. ಇಲ್ಲಿ ದುಡ್ಡು ಯಾವುದೇ ರೀತಿ ನಿಮಗೆ ಲಾಸ್ ಆಗೋದಿಲ್ಲ. ಶಾಪಿಂಗ್ ಜೊತೆ ವಿನ್ ಆಗೋದು, ಇಲ್ಲಿ ಉಳಿತಾಯ ಮಾಡೋದಲ್ಲ, ಶಾಪಿಂಗ್ ಜೊತೆ ವಿನ್ ಮಾಡೋದು. ಇಲ್ಲಿ ಗೋಲ್ಡ್ ನೀವು ಇನ್ವೆಸ್ಟ್ಮೆಂಟ್ ಅಂದರೆ ಗೋಲ್ಡ್ ಇನ್ವೆಸ್ಟ್ ಮಾಡೋದಿಲ್ಲ, ಪ್ರತಿ ತಿಂಗಳು ಗೋಲ್ಡ್ ಸೇವ್ ಆಗಿರ್ತಾನೆ, ಗೋಲ್ಡ್ ತಗೋಬೋದು ಲಾಸ್ಟಿಗೆ. ಇಲ್ಲಿ ಶಾಪಿಂಗ್ ಜೊತೆ ನೀವು ವಿನ್ ಆಗ್ತಕ್ಕಂಥ ಕನ್ಸಲ್ಟ್ ಮಾಡಿದ್ದೀವಿ. ಇಲ್ಲಿ ಯಾವುದೇ ರೀತಿಯ ಮನಿ ಡಬ್ಲಿಂಗ್ ಅಲ್ಲ, ಇಂಟ್ರೆಸ್ಟಿಂಗ್ ಅಲ್ಲ, ನಮ್ಮದು ಫೈನಾನ್ಸ್ ಸಿಸ್ಟಮ್ ಅಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ನೇರ ಮಾರ್ಕೆಟಿಂಗ್ ಇದು. ನೇರ ಮಾರ್ಕೆಟಿಂಗ್ ಇಲ್ಲಿ ಯಾವುದೇ ರೀತಿಯ ಚೈಲಿಂಗ್ ಇಲ್ಲ. ಕಂಪನಿ ಇರುತ್ತೆ, ಕಂಪನಿ ಜೊತೆ ನಾವು ಇರ್ತೀವಿ ಡೈರೆಕ್ಟ್ ಆಗಿ. ಸರ್ ಫಸ್ಟ್ನೇ ಇದು ಸಿಂಗಲ್ ಡ್ರಾದಲ್ಲಿ ಫಸ್ಟ್ನೇ ಪ್ರೈಸ್ ಏನೇನದು? ಮೊದಲನೇ ಬಹುಮಾನ ABS ಸ್ಪೆಷಲ್ ಗಿಫ್ಟ್. ABS ಸಿಂಗಲ್ ಡ್ರಾದಲ್ಲಿ ಮೊದಲನೇ ಬಹುಮಾನ ಮಹೇಂದ್ರ ಟ್ರ್ಯಾಕ್ಟರ್ ಇದೆ. ಎರಡನೇ ಬಹುಮಾನ ಬಂದ್ಬಿಟ್ಟು ABS ಸ್ಕಾಲರ್ಶಿಪ್ ಇದೆ 10 ಜನಕ್ಕೆ. ಮೂರನೇ ಬಹುಮಾನ ಬಂದ್ಬಿಟ್ಟು ಬಂಗಾರ ಇದೆ 50,000 ರೂಪಾಯಿದು ಇಬ್ಬರಿಗೆ. ನಾಲ್ಕನೇ ಬಹುಮಾನ ಬಂದ್ಬಿಟ್ಟು ಹೊಂಡಾ ಆಕ್ಟಿವ್ ಬೈಕ್ ಇದೆ. ಐದನೇ ಬಹುಮಾನ ಬಂದ್ಬಿಟ್ಟು ಎಲ್ಸಲ್ ಸೀರೆ ಇದೆ, ಸಿಲ್ಕ್ ಸೀರೆ. ಆರನೇ ಬಹುಮಾನ ಬಂದ್ಬಿಟ್ಟು ಹೊಂಡಾ ಶೈನ್ ಬೈಕ್ ಇದೆ. ಏಳನೇ ಬಹುಮಾನ ಬಂದ್ಬಿಟ್ಟು ₹2,000 ಕ್ಯಾಶ್ ಇದೆ 10 ಜನಕ್ಕೆ. 8ನೇ ಬಹುಮಾನ ಒಬ್ಬ ಮೊಬೈಲ್ ಇಬ್ಬರಿಗಿದೆ. 9ನೇ ಬಹುಮಾನ ಬಂದ್ಬಿಟ್ಟು ₹50,000 ಗೋಲ್ಡ್ ಇಬ್ಬರಿಗಿದೆ. 10ನೇ ಬಹುಮಾನ ರಾಯಲ್ ಎನ್ಫೀಲ್ಡ್ ಬೈಕ್ ಇದೆ. 11ನೇ ಬಹುಮಾನ ₹2,000 ಕ್ಯಾಶ್ 50 ಜನಕ್ಕಿದೆ. 12ನೇ ಬಹುಮಾನ ಟಾಟಾ ಪಂಚ್ ಕಾರ್ ಇದೆ ಸರ್. ₹1,250 ಶಾಪಿಂಗ್ ವೋಚರ್ ಪರ್ಚೇಸ್ ಮಾಡಿಕೊಳ್ಳಿ, ನಿಮ್ಮ ಅದೃಷ್ಟದ ಬಹುಮಾನ ನೀವು ಪಡೆದುಕೊಳ್ಳಿ.